ಹರೇ ಶ್ರೀನಿವಾಸ. ಓಕೆ ಇಲ್ಲೇ ತಗೋತೀನಿ ಗುರಿಯಾಗಿ. ಹಿಡ್ಕೊಡ್ರಿ ನೀವು, ನೀವು ಬೇಡ ಯಾರು ಹಿಡ್ಕೊಡ್ರಿ, ನಾನು ಕೈ ಸೋಲ್ತದ ಅದಕ್ಕೆ ಹಾಡು ಹಾಡ್ಲಿಕ್ಕೆ ಕೊಡ್ರಿ. ನೀರಾಡಿ ಭಜನೆ ಮಾಡಿ ಬೇಡಿದ ವರ ಕೊಡುವ ರಥವನೇರಿದ ಚಂದ್ರ ಶ್ರೀರಾಘ ಕಂಬದಿ ನರಹರಿ ಬರೆಸಿದ ಕಂದ. ಹರೇ ಶ್ರೀನಿವಾಸ. ಇಂದು ನಾವು ಸುಧಾ ಭಜನಾ ಮಂಡಲ ವತಿಯಿಂದ ಇಲ್ಲಿ ಸನ್ಮಾರ್ಗ ನಗರದಲ್ಲಿರುವ ಬಾಲಗಣಪತಿ ದೇವಸ್ಥಾನದೊಳಗೆ ನಮ್ಮ 21ನೇ ವರ್ಷದ ವಾರ್ಷಿಕೋತ್ಸವವನ್ನು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಎಲ್ಲರಿಗೂ ಸುಸ್ವಾಗತ, ಎಲ್ಲರೂ ಬರಬೇಕು ಅಂತ. ಮಂಗಳಾರುತಿ ಚಂದ್ರಾಗಿ ಬೆಳಗುವೆ ಮಂಚಾಲೆಯಲ್ಲಿರುವ ಗುರುರಾಯನಿಗೆ ಮಂಗಳಾರುತಿ. ಗಂಗಾ ತೀರದಲ್ಲಿ ಸ್ನಾನವ ಮಾಡಿಕೊಂಡು, ತುಂಗಾ ತೀರದಲ್ಲಿ ಸ್ನಾನವ ಮಾಡಿಕೊಂಡು, ಮೂಲರಾಂದು ಶಾಡಿಯ ಊಟಕೊಂಡು, ಸಂಧ್ಯಾ ವಂದನೆ ಮಾಡಿಕೊಂಡು, ವಿದ್ಯಾಗಲಭೆಯವರು ಇಂದಿನ ಸಮಾರಂಭದ ಅಧ್ಯಕ್ಷರನ್ನು ಮತ್ತು ಅತಿಥಿಗಳನ್ನು ವೇದಿಕೆಯ ಮೇಲೆ ಬಂದು ಅವರಿಗೆ ಆಸೀನರಾಗಬೇಕೆಂದು ಕೇಳಿಕೊಳ್ಳಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ಶ್ರೀಮತಿ ಮಾಲತಿ ಮಳಗಿ ಮತ್ತು ಶ್ರೀಮತಿ ಸವಿತಾ ಮುಂಡೂರು ಇವರು ಕೂಡ ವೇದಿಕೆಯನ್ನು ನಮಃ. ಹರೇ ಶ್ರೀನಿವಾಸ. ಶ್ರೀ ಗಣೇಶಾಯ ನಮಃ. ನಮಃ ಶ್ರೀಪಾದರಾಜಾಯ. ಶ್ರೀಪಾದರಾಜರೆಂದರೆ ಹೆಸರಿಗೆ ತಕ್ಕ ಹಾಗೆ ಶ್ರೀಪಾದರಾಜರೇ. ಕೃತಿಯಿಂದಲೂ ಆಕೃತಿಯಿಂದಲೂ ಶ್ರೀಪಾದರಾಜರೇ ಆಗಿದ್ದಾರೆ. ಮಧ್ವ ಸಿದ್ಧಾಂತದ ಆಕಾಶ ತಾರೆ ಶ್ರೀಪಾದರಾಜರ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ, ಇಂದಿನ ಈ ಶುಭ ಮುಂಜಾವಿನ ಈ ಸಮಯದಲ್ಲಿ ನಮ್ಮ ಸುಧಾ ಭಜನಾ ಮಂಡಳಿಯ 21ನೆಯ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಅತಿಥಿಗಳಾಗಿ ಶ್ರೀಮತಿ ವೀಣಾ ಬರ್ಗಿ ಮತ್ತು ಅಧ್ಯಕ್ಷರಾಗಿ ಶ್ರೀಮತಿ ವೀಣಾ ಬರ್ಗಿ, ಅತಿಥಿಗಳಾಗಿ ಸಹೋದರಿಯರಾದಂತಹ ಶ್ರೀಮತಿ ಪ್ರತಿಭಾ ಮನ್ನಾರಿ ಮತ್ತು ಶ್ರೀಮತಿ ಜಯಶ್ರೀ ಹಾವ್ನೂರ್
ಅದರಂತೆ ನಮ್ಮ ಭಜನಾ ಮಂಡಳಿಯ ರೂವಾರಿಗಳು ಹಿರಿಯ ಮಾರ್ಗದರ್ಶಿಗಳು ಆಗಿರುವಂತಹ ಶ್ರೀಮತಿ ಮಾಲತಿ ಮಳಗಿ ಮತ್ತು ಶ್ರೀಮತಿ ಸವಿತಾ ಮುಂಡಗೋಡ್ ಇವರೆಲ್ಲರೂ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗುತ್ತದೆ. ವಿಘ್ನ ನಿವಾರಕನಾದ ವಿಘ್ನೇಶ್ವರನ ಸ್ತುತಿಯನ್ನು ಮಾಡಲು ನಮ್ಮ ಸುಧಾ ಮಂಡಳಿಯ ಸದಸ್ಯರಾಗಿರುವಂತಹ ಶ್ರೀಮತಿ ರಾಧಿಕಾ ಇಟಗಿ ಹಾಗೂ ಶ್ರೀಮತಿ ಹೇಮಾ ಕುಲಕರ್ಣಿ ಇವರಿಂದ ಗಣನಾಥ ಬಂದ ವಿಘ್ನ ಕಳೆಯೋ ಗಣನಾಥ ಮೊದಲೊಂದಿಗೆ ನಿನಗೆ ಗಣನಾಥ ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಸಂಧರಣದಲ್ಲಿ ಗಣನಾಥ ಮೊದಲೊಂದಿಗೆ ನಿನಗೆ ಗಣನಾಥ ಆದಿಯಲ್ಲಿ ಧರ್ಮರಾಜ ಪೂಜಿಸಿದ ನಿನ್ನ ಪಾದ ಆದಿಯಲ್ಲಿ ಧರ್ಮರಾಜ ಪೂಜಿಸಿದ ನಿನ್ನ ಪಾದ ಸಾಧಿಸಿದ ರಾಜ ಗಣನಾಥ ಮೊದಲೊಂದಿಗೆ ನಿನಗೆ ಗಣನಾಥ ಮಂಗಳ ಮೂರುತಿ ಗುರು ರಂಗ ವಿಠಲನ ಪಾದ ಮಂಗಳ ಮೂರುತಿ ಗುರು ರಂಗ ವಿಠಲನ ಪಾದ ಭೃಂಗನೆ ಪಾಲಿಸೋ ಗಣನಾಥ ಮೊದಲೊಂದಿಗೆ ನಿನಗೆ ಗಣನಾಥ ಬಂದ ವಿಘ್ನ ಕಳೆಯೋ ಗಣನಾಥ ಮೊದಲೊಂದಿಗೆ ನಿನಗೆ ಗಣನಾಥ ಮೊದಲೊಂದಿಗೆ ನಿನಗೆ ಗಣನಾಥ. ಶ್ರೀಮತಿ ರಾಧಿಕಾ ಹಾಗೂ ಶ್ರೀಮತಿ ಹೇಮಾ ಇವರಿಗೆ ಧನ್ಯವಾದಗಳು. ಈಗ ಸಮಾರಂಭದಲ್ಲಿ ಸ್ವಾಗತ ಗೀತೆ. ಈ ಗೀತೆ ರಚನೆಯನ್ನು ಮಾಡಿದವರು ನಮ್ಮ ಸುಧಾ ಮಂಡಳಿಯ ಹಿರಿಯ ಸದಸ್ಯರಾಗಿರುವಂತಹ ಶ್ರೀಮತಿ ಸವಿತಾ ಮುಂಡಗೋಡ್. ಈಗ ಸ್ವಾಗತ ಗೀತೆಯಲ್ಲಿ ಭಾಗವಹಿಸಿದ ನಮ್ಮ ಸುಧಾ ಮಂಡಳಿಯ ಸದಸ್ಯರಾಗಿರುವಂತಹ ಶ್ರೀಮತಿ ಸೌಜನ್ಯ ಅಂಬೇಡ್ಕರ್, ಶ್ರೀಮತಿ ಸುಜಾತಾ ತಡಸ್, ಶ್ರೀಮತಿ ಜಯಶ್ರೀ ಹಕ್ಕಿ, ಶ್ರೀಮತಿ ಶಾಲಿನಿ ಸಬ್ನೀಸ್, ಮುತಾಲಿ ದೇಸಾಯಿ. ಸುಸ್ವಾಗತ ಸ್ವಾಗತ ಸುಸ್ವಾಗತ ಸುಧಾ ಮಂಡಳಿಯ ವಾರ್ಷಿಕೋತ್ಸವಕ್ಕೆ ಸ್ವಾಗತ ಸುಸ್ವಾಗತ ಅವರೇ ಎಂದು ನಿರೂಪಿಸಿರುವ ಮಹಿಳೆಯ ನಿನಗೆ ವರುಷ ವರುಷದಿ ಉನ್ನತ ಸಾಧಿಸಿ ನೈಪುಣ್ಯತೆಯನ್ನು ಗಳಿಸಿದ ನಿನಗೆ ಸ್ವಾಗತ ಸುಸ್ವಾಗತ ಸತಿಯಾಗಿ ಮಾತೆಯಾಗಿ ಸತಿಯಾಗಿ ಗೃಹಲಕ್ಷ್ಮಿಯಾಗಿರುವ ನಿನಗೆ ವಿಧ ವಿಧ ರಂಗದಿ ವಿವಿಧ ರೂಪದಲ್ಲಿ ಉನ್ನತ ಹುದ್ದೆಯ ಏರಿದ ನಿನಗೆ ಸ್ವಾಗತ ಸುಸ್ವಾಗತ ಕೀರ್ತಿ ಪತಾಕೆಯ ಹಾರಿಸಿದ ದಡೆಯದಿ ಮುಂದೆ ಸಾಗಿರುವ ಸುಧಾ ಭಜನಾ ಮಂಡಳಿಯ ಎಲ್ಲ ಮಾತೆಯರಿಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಮಂಡಳಿಯ ವಾರ್ಷಿಕೋತ್ಸವಕ್ಕೆ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ. ಎಲ್ಲರನ್ನು ಸ್ವಾಗತಿಸಿದ ಸುಧಾ ಭಜನಾ ಮಂಡಳಿಯ ಸದಸ್ಯರೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಸಂಸ್ಕೃತಿಯಲ್ಲಿ ಇಂದಿಗೂ ಪರಂಪರೆಯಾಗಿ ಬಂದಂತಹ ಯಾವುದೇ ಮನೆಗೆ ಬಂದಂತಹ ಅತಿಥಿಗಳಾಗಿರಬಹುದು ಅಥವಾ ಸಮಾರಂಭದಲ್ಲಿ ಭಾಗವಹಿಸಿದಂತಹ ಅತಿಥಿ ಅಧ್ಯಕ್ಷರಾಗಿರಬಹುದು, ಅವರನ್ನು ಸ್ವಾಗತಿಸಿ ಪರಿಚಯಿಸುವುದು ನಮ್ಮ ಧರ್ಮ. ಆ ಕಾರಣಕ್ಕಾಗಿ ಶ್ರೀಮತಿ ಛಾಯಾ ಕರಿಕಟ್ಟಿಯವರು ಇಂದಿನ ಸಮಾರಂಭದ ಅಧ್ಯಕ್ಷರು ಅತಿಥಿಗಳು ನಿಮ್ಮೆಲ್ಲರನ್ನು ತಮ್ಮ ಕಂಚಿನ ಕಂಠದ ಮೂಲಕ ಸ್ವಾಗತಿಸಲು ಬರುತ್ತಿದ್ದಾರೆ. ಶ್ರೀಮತಿ ಛಾಯಾ ಕರಿಕಟ್ಟಿ. ಸಮಾರಂಭಕ್ಕೆ ಅಧ್ಯಕ್ಷರಾಗಿ ಆಗಮಿಸಿರುವ ಶ್ರೀಮತಿ ವೀಣಾ ಬರ್ಗಿಯವರಿಗೆ ಮತ್ತು ಅತಿಥಿ ಸ್ಥಾನವನ್ನು ಅಲಂಕರಿಸಿರುವ ಶ್ರೀಮತಿ ಪ್ರತಿಭಾ ಮನ್ನಾರಿಯವರಿಗೆ ಹಾಗೂ ಶ್ರೀಮತಿ ಜಯಶ್ರೀ ಹಾವನೂರ್ ಇವರಿಗೆ
ಹೃದಯಪೂರ್ವಕ ಸ್ವಾಗತ ಕೋರುತ್ತಾ ಉಪಸ್ಥಿತರಿರುವ ಎಲ್ಲ ಮಹಿಳಾ ಮಣಿಗಳಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ನಾವೆಲ್ಲ ಇಲ್ಲಿ ಸೇರಿರುವ ಉದ್ದೇಶವನ್ನು ತಿಳಿಸುತ್ತೇನೆ. ಈ ಸುಧಾ ಭಜನಾ ಮಂಡಳವು ಇಂದಿಗೆ 21 ವರ್ಷವನ್ನು ಮುಗಿಸುತ್ತದೆ. ಈ 21 ವರ್ಷಗಳಲ್ಲಿ ಮನಸ್ಸಿಗೆ ಬಹಳ ನೆಮ್ಮದಿಯನ್ನು ಕೊಟ್ಟಿದೆ. ನಾವು ಇಲ್ಲಿ ಹೊಸ ಹೊಸ ಹಾಡುಗಳನ್ನು ಕಲಿಯುವುದಲ್ಲದೆ ಆಧ್ಯಾತ್ಮ ಚಿಂತನೆಯನ್ನು ಕೂಡ ಮಾಡುತ್ತೇವೆ. ಅಲ್ಲದೆ ಬೇರೆ ಬೇರೆ ಸ್ಥಳಗಳಿಗೆ ಭಜನೆಗೆ ಕೂಡ ಹೋಗುತ್ತೇವೆ. ಹಯವದನ ಅಂಕಿತ ಹಾಡುಗಳಲ್ಲಿ ಕೂಡ ಭಾಗವಹಿಸುತ್ತೇವೆ. ನಮ್ಮ ಮಂಡಳದಲ್ಲಿ ಎಲ್ಲ ವಯಸ್ಸಿನವರು ಇರುವರು. ಇಲ್ಲಿರುವ ಹಿರಿಯರು ಹೊಸದಾಗಿ ಬಂದವರನ್ನು ಅಷ್ಟೇ ಸಹೃದಯತೆಯಿಂದ ನೋಡಿಕೊಳ್ಳುತ್ತಾರೆ. ದೂರದಿಂದ ಆಟೋ ಮಾಡಿಕೊಂಡು ಭಜನೆಗೆ ಕೂಡ ಬರುತ್ತಾರೆ. ಈ ಮಂಡಳಕ್ಕೆ ಸೇರಿದ್ದರಿಂದ ಸೌರಭ ದಾಸ ಪರೀಕ್ಷೆಗೆ ಸೇರಿ ನಮ್ಮ ಜೀವನಕ್ಕೆ ಮೆರುಗು ಬಂದಿದೆ. ನಾನೂ ಕೂಡ ಹೊಸದಾಗಿ ಬಂದಾಗ ಬಹಳ ಬೇಜಾರಾಗಿತ್ತು. ಆದರೆ ಶ್ರೀಮತಿ ಸವಿತಾ ಮತ್ತು ಮಾಲತಿಯವರು ನಾನು ಹೊಸಬಳು ಎನ್ನುವ ಭಾವನೆ ಬರದ ಹಾಗೆ ನನ್ನನ್ನು ನೋಡಿಕೊಂಡರು. ಈಗ ನಾನು ಕೂಡ ಈ ಮಂಡಳದ ಸದಸ್ಯರೆಂದು ಹೇಳಿಕೊಳ್ಳಲು ಬಹಳ ಹೆಮ್ಮೆಯಾಗುತ್ತದೆ. ಮಂಡಳವನ್ನು ಕಟ್ಟಿದ ಶ್ರೀಮತಿ ಸವಿತಾ ಮುಂಡಗೋಳ್ ಹಾಗೂ ಯಾವಾಗಲೂ ನಗುತ್ತಾ ಎಷ್ಟೇ ಬೇಸರ ಆದರೂ ಬೇಸರವನ್ನು ತೋರಿಸಿಕೊಳ್ಳದೆ ನಮಗೆಲ್ಲ ಜ್ಞಾನವನ್ನು ಹಂಚುತ್ತಿರುವ ಶ್ರೀಮತಿ ಮಾತಿ ಮಳಿಗೆಯವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳೊಂದಿಗೆ ಇಲ್ಲಿನ ಸಮಾರಂಭದ ಅಧ್ಯಕ್ಷರನ್ನು ಅತಿಥಿಗಳನ್ನು ಸ್ವಾಗತಿಸಿದಂತಹ ಶ್ರೀಮತಿ ಛಾಯಾ ಕರಿಕಟ್ಟಿ ಇವರಿಗೆ ಧನ್ಯವಾದಗಳು. ಸಮಾರಂಭದ ಅಧ್ಯಕ್ಷರನ್ನು ಇಲ್ಲಿನ ಸಮಾರಂಭದ ಅಧ್ಯಕ್ಷರನ್ನು ಮತ್ತು ಅತಿಥಿಗಳನ್ನು ಸ್ವಾಗತಿಸಲು ಶ್ರೀಮತಿ ಹೇಮಾ ಕುಲಕರ್ಣಿ ಇವರಿಂದ. ಶುಭ ದಿನವು ಇಂದಿನ ವಾರ ಶುಭವಾರ ಎಂದು ನಮ್ಮ ಪುರಂದರ ದಾಸರಾಯರು ಹೇಳಿದಂತೆ ನಾವು ಇಂದಿನ ಈ ಶುಭ ಸಂದರ್ಭದಲ್ಲಿ ನಮ್ಮ ಸುಧಾ ಭಜನಾ ಮಂಡಳ 21ನೇ ವಾರ್ಷಿಕೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ನಮ್ಮ ಈ ಸುಧಾ ಭಜನಾ ಮಂಡಳಿಯ ವಾರ್ಷಿಕೋತ್ಸವಕ್ಕೆ ಅಧ್ಯಕ್ಷರಾಗಿ ಆಗಮಿಸಿದಂಥ ಶ್ರೀಮತಿ ವೀಣಾ ಬರ್ಗಿಯವರು. ಈ ವೀಣಾ ಬರ್ಗಿಯವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನ ನನಗೆ, ಆದರೆ ನನಗೆ ಕೇಳಷ್ಟು ಹೇಳ್ತೀನಿ. ಇವರು ದಾಸ ಸಾಹಿತ್ಯದೊಳಗೆ ಇದ್ದಾರೆ, ಮತ್ತು ಇದು ಜಾನಪದ ಸಾಹಿತ್ಯ, ಒಟ್ಟು ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ನವರು ಏನೇನೋ ಹುದ್ದೆಗಳನ್ನ ಅಲಂಕರಿಸ್ಯಾರ. ಅವರು ಅದ್ರ ಬಗ್ಗೆ ನನಗೆ ಸರಿಯಾದ ಮಾಹಿತಿ ಇಲ್ಲ. ಅನೇಕ ಕೃತಿಗಳನ್ನು ಬರೆದಾರ. ಲೇಖಕರು ಇವರು, ಲೇಖಕರು, ಕವಿತ್ರಿಯರು, ಕವಿತ್ರಿ ಲೇಖಕರು, ಎಲ್ಲರೊಳಗೂ ಎಲ್ಲ ರಂಗದೊಳಗೂ ಇದ್ದಾರಂದರೆ ಹೇಳಿದ್ರು ತಪ್ಪಾಗಲಿಲ್ಲ. ಮತ್ತು ಇವರು ಲೇಖನ ಎಲ್ಲ ಓದೇನಿ. ಆ ಓದೋದ್ರಲ್ಲಿ ನಾನು ಒಬ್ಬಳು ಅಂತ ಹೇಳೋಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ಆಮೇಲೆ ನಮ್ಮ ಸೌರಭ ದಾಸ ಸಾಹಿತ್ಯ ವಿದ್ಯಾಲಯದ 7ನೇ ವರ್ಗದ ವಿದ್ಯಾರ್ಥಿನಿ ಇವರು ಹೆಚ್ಚಿನ ವ್ಯಾಸಂಗವನ್ನು ಮಾಡ್ಲಿಕತ್ತಾರೆ. ಹೀಗಾಗಿ ಇವ್ರ ಬಗ್ಗೆ ನಮ್ಗೆ ಭಾಳ ತುಂಬ ಹೆಮ್ಮೆ ಅನ್ನಿಸ್ತದೆ. ಇವರು ಪೋಸ್ಟ್ ಗ್ರ್ಯಾಜುಯೇಟ್ ಮಾಡ್ಕೊಂಡಾರ. ಇವರು ನಮ್ಗೆ ನಮ್ಮ ಮಂಡಳಕ್ಕೆ ಅಧ್ಯಕ್ಷರಾಗಿ ಬಂದದ್ದು ನನ್ನ ವೈಯಕ್ತಿಕವಾಗಿ ನನಗಂತೂ ತುಂಬ ಹೆಮ್ಮೆ ಮತ್ತು ಖುಷಿಯಾಗಿದೆ. ಅದೇ ರೀತಿ ಇನ್ನೊಬ್ಬ ಅತಿಥಿಯಾಗಿ ಆಗಮಿಸಿದಂಥ ಶ್ರೀಮತಿ ಜಯಶ್ರೀ ಹಾವನೂರು ಇವರು ಸುಮನ್ಯು ಭಜನಾ ಮಂಡಳಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಅನೇಕ ಕಾರ್ಯಕ್ರಮಗಳನ್ನು ಎಲ್ಲ ಕಡೆ ಭಜನೆಗಳನ್ನು ಏರ್ಪಡಿಸಿ ನಮ್ಮನ್ನು ತಮ್ಮ ಭಜನಾ ಮಂಡಳಿಗೆ ಒಂದು ಅವಕಾಶ ಕೊಟ್ಟು ನಮಗೆ ಭಜನೆ ಮಾಡಲಿಕ್ಕೆ ಹೇಳಿದ್ರು. ಇದರಿಂದ ನಮ್ಗೆ ಭಾಳ ಅಂದ್ರೆ ಭಾಳ ಸಂತೋಷ ಆಗ್ತವತ್ತೆ. ಆಮೇಲೆ ಇನ್ನೊಬ್ಬ ಅತಿಥಿ ಪ್ರತಿಭಾ ಮನ್ನಾರಿ ಅವ್ರ ಯಜಮಾನ್ರು ಅಂತ ಎಲ್ಲರಿಗೂ ಗೊತ್ತವ್ರು. ಅವ್ರ ಸಂಗೀತ ಅವರೆಲ್ಲರೂ ಕೇಳಿರ್ತೀರಿ. ಅವ್ರ ಮನೆಯವರು ಇವರು ಸುಮನ್ಯು ಭಜನಾ ಮಂಡಳಿಯೊಳಗಿದ್ದಾರೆ. ಇಷ್ಟು ಹೇಳಿ ನನ್ನ ಸಾಹಿತ್ಯದ ವಿದ್ಯಾರ್ಥಿಗಳು ಇವರು. ಮತ್ತು ಇನ್ನಿಬ್ಬರ ಬಗ್ಗೆ ಅಂತೂ ನಾ ಹೇಳಬೇಕು. ಶ್ರೀಮತಿ ಮಾಲತಿ ಮಳಿಗೆ ಮಾಮಿಯವರು ನಮ್ಮನ್ನೆಲ್ಲ ನೀವೇನು ಮನ್ಯಾಗ ಏನು ಮಾಡ್ತೀರಿ, ಬರ್ರಿ ಹಾಡಾಗಿ ಬರ್ರಿ, ಭಜನೆ ಬರ್ರಿ ನಮ್ಮ ಭಜನೆಗೆ ಅಂತ ಹೇಳಿ ನಮ್ಮನ್ನು ಹುರಿದುಂಬಿಸಿ ಸವಿತಾ ಮಾಮಿಯವರು ನಮ್ಮನ್ನು ತಮ್ಮ ಮಕ್ಕಳು ಅಂತ ತಿಳ್ಕೊಂಡರು. ನಾವು ಏನು ತಪ್ಪು ಮಾಡಿದ್ರಿ, ಹಂಗೆ ಮಾಡ್ತೀರಿ ಅಂತಾರ, ಮತ್ತೆ ಬರ್ರಿ ಅಂತೇಳಿ ನಮ್ಗೆ ಫೋನ್ ಮಾಡಿ ನೀವು ಹಿಂಗೆ ಮಾಡಿರಿ ಅಂತೇಳಿ ನಮಗೆ ಭಾಳ ಸಪೋರ್ಟ್ ಮಾಡಿ ನಮ್ಮನ್ನು ಇಲ್ಲಿ ತನಕ ಕರ್ಕೊಂಬಂದಾರ. ಅವ್ರಿಗೆ ನಾವು ಎಷ್ಟು ಧನ್ಯವಾದಗಳನ್ನು ಹೇಳಿದ್ರೆ ನಮಗೆ ಸಾಲಂಗಿಲ್ಲ. ನಮಗೆ ಭಾಳ ಖುಷಿಯಾಗಿದೆ. ಅವ್ರನ್ನ ಆದರದಿಂದ ಸ್ವಾಗತಿಸುತ್ತಾ ಅವ್ರ ಪರಿಚಯವನ್ನು ಮಾಡ್ಕೊಡ್ತೇನೆ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಶ್ರೀ ಕೃಷ್ಣಾರ್ಪ ನಮಸ್ಕಾರ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯರನ್ನು
ಪರಿಚಯಿಸಿದ ಶ್ರೀಮತಿ ಹೇಮಾ ಕುಲಕರ್ಣಿಯವರಿಗೆ ಧನ್ಯವಾದಗಳು. ಬೆಳಕನ್ನು ನೀಡಿ ಅಂಧಕಾರವನ್ನು ಹೋಗಲಾಡಿಸಿ ದೀಪವೇ ನಮಗೆ ಸರ್ವರಕ್ಷಕವಾಗಿರುವ ಈ ದೀಪ ಪ್ರಜ್ವಾಲನೆಯನ್ನು ಇಂದಿನ ಸಮಾರಂಭದ ಅಧ್ಯಕ್ಷರು ಅತಿಥಿಗಳು ತಮ್ಮ ಅಮೃತ ಹಸ್ತದಿಂದ ಈ ದೀಪ ಪ್ರಜ್ವಾಲನೆಯನ್ನು ಮಾಡಬೇಕಾಗಿ ಅವರಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ದೀಪ ಪ್ರಜ್ವಾಲನೆಯನ್ನು ಕುರಿತು ನಮ್ಮ ಮಂಡಳದ ಹಿರಿಯ ಸದಸ್ಯರಾಗಿರುವಂತಹ ಶ್ರೀಮತಿ ಸವಿತಾ ಮುಂಡಗೋಡ್ ಇವರ ಸ್ವರಚಿತ ಕವನ ಶ್ರೀಮತಿ ಸವಿತಾ ಮುಂಡಗೋಡ್. ದೀಪ ಹಚ್ಚೋಣ ದೀಪ ಹಚ್ಚೋಣ ದೀಪ ಹಚ್ಚೋಣ ದೀಪ ಸುಧಾ ಭಜನಾ ಮಂಡಳಿಯ ವಾರ್ಷಿಕೋತ್ಸವದ ದೀಪ ಹಚ್ಚೋಣ ದೀಪ ಹಚ್ಚೋಣ ದೀಪ ಅಂತರಾತ್ಮನ ಬೆಳಗುವ ದೀಪ ಅಂಧಕಾರವನ್ನು ಓಡಿಸುವ ದೀಪ ಅನಂತ ಜನ್ಮದ ಪುಣ್ಯ ಪಡೆಯುವ ದೀಪ ಅನಿರುದ್ಧನಿಗೆ ಹಚ್ಚೋಣ ದೀಪ ಹಚ್ಚೋಣ ದೀಪ ಹಚ್ಚೋಣ ದೀಪ ಪ್ರಾಣನಿಗೆ ಪ್ರಿಯವಾದ ದೀಪ ಪರಿಪರಿಯ ಜ್ಞಾನ ನೀಡಿಸುವ ದೀಪ ಪ್ರದ್ಯುಮ್ನನಿಗೆ ಹಚ್ಚೋಣ ದೀಪ ಹಚ್ಚೋಣ ದೀಪ ಹಚ್ಚೋಣ ದೀಪ ಸಂಕಟ ಪರಿಹಾರ ಮಾಡುವ ದೀಪ ಸಂತಸವನ್ನು ಹುಟ್ಟು ಹಾಕಿದ ದೀಪ ಸಂಕರ್ಷಣನಿಗೆ ಹಚ್ಚೋಣ ದೀಪ ಹಚ್ಚೋಣ ದೀಪ ಹಚ್ಚೋಣ ದೀಪ ವಾಕ್ಚಾತುರ್ಯವ ನೀಡುವ ದೀಪ ವಾರಿ ಜನವ ಯುಕ್ತಿ ತೋರಿಸುವ ದೀಪ ವಾರಕ್ಕೊಂದು ದಿನ ಸಂಭ್ರಮಿಸುವ ದೀಪ ವಾಸುದೇವನಿಗೆ ಹಚ್ಚೋಣ ದೀಪ ಹಚ್ಚೋಣ ದೀಪ ಹಚ್ಚೋಣ ದೀಪ ನಾನು ಎನ್ನುವ ಭ್ರಮೆಯ ಕಳೆಯುವ ದೀಪ ನೀನೇ ಗತಿ ಎನ್ನುವ ಮತಿ ನೀಡುವ ದೀಪ ಕಾಯುವ ದೀಪ ನಾರಾಯಣನೇ ಹಚ್ಚೋಣ ದೀಪ ಹಚ್ಚೋಣ ದೀಪ ಹಚ್ಚೋಣ ದೀಪ ಹಚ್ಚೋಣ ದೀಪ ಮಂಡಳಿಯ ವಾರ್ಷಿಕೋತ್ಸವದ ದೀಪ ಹಚ್ಚೋಣ ದೀಪ ಹಚ್ಚೋಣ ದೀಪ. ಎಲ್ಲ ಮಾತೆಯರಿಗೆ ಅನಂತಾನಂತ ಧನ್ಯವಾದಗಳು. ಶ್ರೀಪಾದರಾಜರ ಕುರಿತು ಅವರದೊಂದು ಸ್ಮರಣೆ ಬಗ್ಗೆ ಒಂದೆರಡು ಮಾತು. ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದಿರುವ 14ನೇ ಶತಮಾನದ ಧ್ರುವಾಂಶ ಸಂಭೂತರಾದ ಶ್ರೀಪಾದರಾಜರು ಇಂದು ಅವರ ಆರಾಧನೆಯ ಪುಣ್ಯ ಪರ್ವಕಾಲದ ದಿನ. ಈ ಮಹನೀಯರ ತಂದೆಯ ಹೆಸರು ಶೇಷಗಿರಿಯಪ್ಪ, ತಾಯಿ ಗಿರಿಯಮ್ಮ. ಮೈಸೂರು ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಅಬ್ಬೂರಿನ ಸಮೀಪದಲ್ಲಿ ಒಂದು ಚಿಕ್ಕದಾದ ತೋಟ ಮತ್ತು ಗೋರಕ್ಷಣೆ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಂತಹ ಈ ಶೇಷಗಿರಿಯಪ್ಪ ಮತ್ತು ಗಿರಿಯಮ್ಮ ದಂಪತಿಗಳಿಗೆ ಜನಿಸಿದವರೇ ಲಕ್ಷ್ಮೀನಾರಾಯಣ. ಮುಂದೆ ಕಾಲಾನಂತರದಲ್ಲಿ ಅಂದರೆ ಸ್ವಲ್ಪ ದಿನಗಳ ಅವಧಿಯಲ್ಲಿ ಈ ಬಾಲಕ ಸಂಸ್ಕಾರ ಸನ್ನಿವೇಶಗಳ ಬಲದಿಂದ ಲೋಕವಿಖ್ಯಾತ ಶ್ರೀಪಾದರಾಜರಾದರು. ಒಮ್ಮೆ ಪುರುಷೋತ್ತಮ ತೀರ್ಥರನ್ನು ಭೇಟಿಯಾಗುವುದಕ್ಕೆ ಶ್ರೀ ಸ್ವರ್ಣವರ್ಣ ತೀರ್ಥರು ಅಬ್ಬೂರಿಗೆ ಆಗಮಿಸಿದ್ದರು. ಆ ಸಂದರ್ಭದಲ್ಲಿ ಅವರು ಮೇಣೆಯಲ್ಲಿ ಕುಳಿತು ದೇವರ ಪೆಟ್ಟಿಗೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಹೋಗುತ್ತಿದ್ದಾಗ ಕಾಡಿನ ಮಧ್ಯದಲ್ಲಿ ಈ ಗೋಪಾಲಕರ ಒಂದು ಗುಂಪು ಕಾಣಿಸಿತು. ಆಗ ಶ್ರೀ ಸ್ವರ್ಣವರ್ಣ ತೀರ್ಥರು ಬಾಲಕರಿಗೆ ಕೇಳಿದರು, ಇನ್ನೆಷ್ಟು ದೂರದಲ್ಲಿದೆ ಊರು ಎಂದು. ಉಳಿದ ಗೋಪಾಲಕರು ಹೆದರಿ ಓಡಿದರು. ಆದರೆ ಲಕ್ಷ್ಮೀನಾರಾಯಣ ಮಾತ್ರ ಆ ಯತಿಗಳಿಗೆ ಈ ರೀತಿಯಾಗಿ ಉತ್ತರ ಕೊಡ್ತಾರೆ,
ಏನಂತ, ನನ್ನನ್ನು, ಸೂರ್ಯನನ್ನು ಹಾಗೂ ಈ ಗೋಕರುಗಳನ್ನು ನೋಡಿ ತಿಳಿಯಿರಿ ಅಂತ ಹೇಳಿದ. ಆಗ ಶ್ರೀ ಸ್ವರ್ಣವರ್ಣ ತೀರ್ಥರಿಗೆ ಬಹಳ ಆಶ್ಚರ್ಯವಾಯಿತು. ಆ ಮಗುವಿನಲ್ಲಿದ್ದಂತಹ, ಆ ಬಾಲಕನಲ್ಲಿ ಇದ್ದಂತಹ ಮುಖದ ಕಳೆ, ಜ್ಞಾನದ ಹರಿತ, ಇವೆಲ್ಲವೂ ಸ್ವರ್ಣವರ್ಣ ತೀರ್ಥರಿಗೆ ಮನಸೂರೆಗೊಂಡವು. ಅವರು ಮುಂದೆ ಪುರುಷೋತ್ತಮ ತೀರ್ಥರನ್ನು ಭೇಟಿಯಾಗಿ ಈ ಬಾಲಕನಾಗಿದ್ದಂತಹ ಲಕ್ಷ್ಮೀನಾರಾಯಣನ ಬಗ್ಗೆ ಹೇಳಿದರು. ಆಗ ಪುರುಷೋತ್ತಮ ತೀರ್ಥರು ಲಕ್ಷ್ಮೀನಾರಾಯಣರ ಜೊತೆಗೆ ಅವರ ತಂದೆ ತಾಯಿಗಳನ್ನು ಕರೆಸಿ ಈ ವಿಷಯವಾಗಿ ಕುರಿತು ಮಾತನಾಡುತ್ತಾರೆ. ಆನಂತರ ಆ ತಂದೆ ತಾಯಿಗಳಿಗೆ ಈ ಒಂದು ವಿಷಯವನ್ನು ಹೇಳ್ತಾರೆ. ಏನಂತ, ಈ ಬಾಲಕ ನಮ್ಮ ಮಠಕ್ಕೆ ಬೇಕು. ಆಗ ಲಕ್ಷ್ಮೀನಾರಾಯಣ ತಾಯಿಗೆ ಬಹಳ ಮನಸ್ಸಿಗೆ ನೋವಾಗ್ತದೆ. ಆದರೆ ತಂದೆ ಸುಮ್ಮನೆ ಇರ್ತಾರೆ. ಆ ಮಾತನ್ನು ಸ್ವರ್ಣವರ್ಣ ತೀರ್ಥರು ಆ ದಂಪತಿಗಳಿಗೆ ತಿಳಿಸಿ ಆ ಮಗುವಿನ ಉಪನಯನವನ್ನು ಮಾಡಿ ಅಕ್ಷರಾಭ್ಯಾಸವನ್ನು ಕೂಡ ಮಾಡಿಸ್ತಾರೆ. ಮಾರನೇ ವರ್ಷವೇ, ಅಂದರೆ ಇಷ್ಟೆಲ್ಲ ಆದಾಗ ಆ ಲಕ್ಷ್ಮೀನಾರಾಯಣರಿಗೆ ಕೇವಲ 5 ವರ್ಷ ಮಾತ್ರ. 6ನೇ ವರ್ಷಕ್ಕೆ ಲಕ್ಷ್ಮೀನಾರಾಯಣ ತೀರ್ಥ ಎಂಬ ಹೆಸರಿನೊಂದಿಗೆ ಸನ್ಯಾಸ ದೀಕ್ಷೆಯನ್ನು ಶ್ರೀ ಸ್ವರ್ಣವರ್ಣ ತೀರ್ಥರು ಕೊಡ್ತಾರೆ. ಮುಂದೆ ಪುರಾಣ ಪ್ರಸಿದ್ಧವಾದಂತಹ ಕಾರ್ಕರ ಕ್ಷೇತ್ರ, ಅಲ್ಲಿ ಕೃಷ್ಣಾ ನದಿಗೆ ಗಂಗೆಯ ಆಗಮನ ಆಗಿತ್ತು. ಅಂತಹ ಸಂದರ್ಭದಲ್ಲಿ ಅಲ್ಲಿಗೆ ಶ್ರೀ ರಘುನಾಥ ತೀರ್ಥರು ಆಗಮಿಸಿದರು. ಪುರುಷೋತ್ತಮ ತೀರ್ಥರನ್ನು ಭೇಟಿಯಾಗಬೇಕು ಮತ್ತೊಮ್ಮೆ ಅಂತ ಹೇಳಿ ಈ ವಿಷಯ ತಿಳಿದಂತಹ ವಿಭುಧೇಂದ್ರ ತೀರ್ಥರು ಲಕ್ಷ್ಮೀನಾರಾಯಣರಿಗೆ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಿಸಿದಂತಹ ಮಹಾನ್ ಗುರುಗಳು. ಆ ಗುರುಗಳು ಇಲ್ಲಿಗೆ ಕಾರ್ಕರ ಕ್ಷೇತ್ರಕ್ಕೆ ಕರ್ಕೊಂಡು ಬಂದರು. ಆವಾಗ ಶ್ರೀ ರಘುನಾಥ ತೀರ್ಥರಿಗೆ ಬಹಳ ಆನಂದವಾಯಿತು. ಆ ಸಂದರ್ಭದಲ್ಲಿ ಕೃಷ್ಣಗೆ ಗಂಗೆ ಬರುವುದು ಏನು ವಿಶೇಷವೋ ಅಷ್ಟೇ ಆ ಜ್ಞಾನ ಗಂಗೆಯಲ್ಲಿ ಉಪಸ್ಥಿತರಿರುವುದು ಕೂಡ ಅಷ್ಟೇ ಮಹತ್ವವಾಗಿತ್ತು. ಜ್ಞಾನ ಗಂಗೆ ಲಕ್ಷ್ಮೀನಾರಾಯಣ ತೀರ್ಥರು. ಆ ಸಂದರ್ಭದಲ್ಲಿ ರಘುನಾಥ ತೀರ್ಥರು ಲಕ್ಷ್ಮೀನಾರಾಯಣನ ಪಾಂಡಿತ್ಯವನ್ನು ಪರೀಕ್ಷಿಸಬೇಕೆಂದು ಅವರು ಶ್ರೀಮನ್ ನ್ಯಾಯಸುಧಾದಲ್ಲಿಯ ಒಂದು ಕಠಿಣವಾದ ವಾಕ್ಯವನ್ನು ಕೊಟ್ಟು ಇದಕ್ಕೆ ವ್ಯಾಖ್ಯಾನ ತಿಳಿಸುವಂತ ಹೇಳಿದರು. ಲಕ್ಷ್ಮೀನಾರಾಯಣ ತೀರ್ಥರಿಗೆ ಅಷ್ಟೇ ಸಾಕಾಗಿತ್ತು. ಶ್ರೀಮನ್ ನ್ಯಾಯಸುಧಾ ಬಹಳ ದೊಡ್ಡದಾದಂತಹ ಮಹತ್ವವಾದಂತಹ ಈ ಒಂದು ಸುಧಾ ಗ್ರಂಥಕ್ಕೆ ಸಂಪೂರ್ಣವಾಗಿ ವ್ಯಾಖ್ಯಾನವನ್ನು ಬರೆದರು. ಅದೇ ವಜ್ರೋಪಮಯವಾದಂತಹ ವಜ್ರೋಪಮಯವಾದಂತಹ ಶ್ರೀಮನ್ ನ್ಯಾಯಸುಧೆಗೆ ವಾಗ್ವಜ್ರ ಎಂಬುವ ವ್ಯಾಖ್ಯಾನವನ್ನು ಬರೆದರು. ನಂತರ ರಘುನಾಥ ತೀರ್ಥರಿಗೆ ಬಹಳ ಆನಂದ ಆಗಿ ಈ ಮಗುವಿನಲ್ಲಿ ತಮ್ಮ ವಿಶೇಷವಾದ ಕಣ್ಣಿನ ದೃಷ್ಟಿಯಿಂದ ಆ ಮಗುವನ್ನು ನೋಡಿದರು. ಆ ಮಗುವಿನಲ್ಲಿ ಬರೀ ಸನ್ಯಾಸ ಅಲ್ಲ, ಅದರ ಜೊತೆಗೆ ಸನ್ಯಾಸ, ಭೋಗಯೋಗ ಮತ್ತು ರಾಜಯೋಗವನ್ನು ಕಂಡರು. ಆವಾಗ ಅವರಿಗೆ ಶ್ರೀಪಾದ ರಾಜ ಅಂತ ಹೆಸರಿಟ್ಟು, ನೀನು ಬರೀ ಲಕ್ಷ್ಮೀನಾರಾಯಣ ತೀರ್ಥ ಅಲ್ಲ, ಶ್ರೀಪಾದ ರಾಜ ಅಂತ ಹೇಳಿ ಆ ಹೆಸರಿನಿಂದ ಶ್ರೀಪಾದರಾಜರು ಪ್ರಸಿದ್ಧರಾದರು. ಮುಂದೆ ಶ್ರೀಪಾದರಾಜರು ಪವಿತ್ರ ಸ್ಥಾನವಾದಂತಹ ಪಂಢರಾಪುರ ಪಾಂಡುರಂಗನ ದರ್ಶನ ಮಾಡುವುದಕ್ಕಾಗಿ ತಮ್ಮ ಶಿಷ್ಯರ ಜೊತೆಗೆ ಪಾಂಡುರಂಗನ ದರ್ಶನವನ್ನು ಪಡೆದರು. ಪಾಂಡುರಂಗ ಇವರ ಭಕ್ತಿಗೆ ಮೆಚ್ಚಿ ಇವರ ಪೂಜಾ ಸಮಯದಲ್ಲಿ ತಾನೂ ಆ ಪೂಜೆಯಲ್ಲಿ ಪಾಲ್ಗೊಂಡು ಆ ಶ್ರೀಪಾದರಾಜರಿಗೆ ರುಕ್ಮಿಣಿ ಸತ್ಯಭಾಮ ಸಹಿತ ಒಂದು ಮೂರ್ತಿಯನ್ನು ಕೊಡ್ತಾನೆ, ರಂಗವಿಠಲ ಅಂತ ಮೂರ್ತಿ. ಆ ರಂಗವಿಠಲನ ಮೂರ್ತಿಯನ್ನು ಶ್ರೀಪಾದರಾಜರು ನೋಡಿ ಬಹಳ ಹರ್ಷದಿಂದ ಕುಣಿಯುತ್ತಾ ನೆನೆಯುತ್ತಾ ಅಲ್ಲಿಂದಲೇ ಅವರು ಕನ್ನಡ ಸಾಹಿತ್ಯದ ಹೆಮ್ಮರದ ಈ ಬೀಜವನ್ನು ಅವರು ಬೆಳೆಸಲಿಕ್ಕೆ ಪ್ರಾರಂಭ ಮಾಡಿದರು. ಮುಂದೆ ಶ್ರೀಪಾದರಾಜರು ಎಂತಹ ಸಂದರ್ಭದಲ್ಲಿಯೂ ಕೂಡ ಪೂಜಾ ಸಮಯದಲ್ಲಿ ತಾವು ರಚಿಸಿದಂತಹ
ವೇಣುಗೀತೆ, ಗೋಪಿ ಗೀತೆ, ಭ್ರಮರ ಗೀತೆ, ಈ ರಚನೆಯಲ್ಲಿರುವಂತಹ ದೇವರ ಕನ್ನಡದ ನಾಮಗಳನ್ನು ಹೇಳಿಸ್ತಾ ಇದ್ರು. ಮತ್ತು ರಾತ್ರಿಯ ಮಂಗಳಾರತಿಯ ಸಮಯದಲ್ಲಿ ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಸಂತೋಷಭರಿತವಾಗಿ ಭಗವಂತನ ಸೇವೆಯನ್ನು ಮಾಡ್ತಾ ಇದ್ರು. ಮುಂದೆ ಸಾಳ್ವ ನರಸಿಂಹ ಅಂದರೆ ಚಂದ್ರಗಿರಿಯ ಅರಸ ಸಾಳ್ವ ನರಸಿಂಹ. ಈ ನರಸಿಂಹ ಅವನ ಪ್ರಾಂತಕ್ಕೆ ಸಂಬಂಧಪಟ್ಟಂತಹ ತಿರುಪತಿಯು ಕೂಡ ಆ ಪ್ರಾಂತದಲ್ಲಿ ಆವಾಗಿನ ಕಾಲದಲ್ಲಿ ಇತ್ತು. ಆ ತಿರುಪತಿಯಲ್ಲಿದ್ದಂತಹ ಅರ್ಚಕರು ತಮಗೆ ಬೇಕಾದ ರೀತಿಯಲ್ಲಿ ಜೀವನ ಸಾಗಿಸುತ್ತಿದ್ದರು. ರಾಜನಿಗೆ ಏನೂ ಕೇಳುತ್ತಿರಲಿಲ್ಲ. ಏನು ಮಾಡುತ್ತಿದ್ರು ಆ ಅರ್ಚಕರು ಅಂತ ಹೇಳಿ ಅಂದ್ರೆ, ವೆಂಕಟೇಶ್ವರ ದೇವರಿಗೆ ತೊಡಿಸಿದಂತಹ ಆಭರಣಗಳನ್ನು ತಮ್ಮ ಮಕ್ಕಳಿಗೆ ತೊಡಿಸ್ತಿದ್ರು. ಆ ವೆಂಕಟೇಶ ದೇವರ ಸೇವಾ ವಾಹನಗಳು ಇದ್ದವು. ಆ ವಾಹನಗಳ ಮೇಲೆ ತಮ್ಮ ಮಕ್ಕಳನ್ನು ಕೂಡಿಸಿ ಸಂತೋಷ ಪಡುತ್ತಿದ್ದರು. ಇದನ್ನ ಚಂದ್ರಗಿರಿ ರಾಜನಾದಂತಹ ಸಾಳ್ವ ನರಸಿಂಹನಿಗೆ ಸಹಿಸಲಾಗಲಿಲ್ಲ. ಅದಕ್ಕೆ ಅವನೇನು ಮಾಡಿದ, ನೋಡಿ ನೋಡಿ ಕೊನೆಗೆ ಅವರೆಲ್ಲರನ್ನ ಹತ್ಯೆ ಮಾಡಿದ. ಕಾಲಾನಂತರದಲ್ಲಿ ಆ ಸಾಳ್ವ ನರಸಿಂಹನಿಗೆ ಪಶ್ಚಾತ್ತಾಪ ಆಯಿತು. ನಾನು ಬ್ರಹ್ಮಹತ್ಯೆ ಮಾಡಿದೆ. ಈ ಬ್ರಹ್ಮಹತ್ಯಾ ದೋಷವನ್ನು ಯಾರಿಂದ ಪರಿಹಾರ ಮಾಡಬೇಕು? ಶ್ರೀಪಾದರಾಜರೇ. ಶ್ರೀಪಾದರಾಜರ ಮೊರೆ ಹೊಕ್ಕ ರಾಜ ಶ್ರೀಪಾದರಾಜರು ಅರಮನೆಗೆ ಬಂದು ಅನೇಕ ದಿನಗಳ ಕಾಲ ಶಾಂತಿ ಕರ್ಮ ಹೋಮಗಳನ್ನು ಮಾಡಿಸಿ ಅವನಿಗೆ ಬಂದಂತಹ ಬ್ರಹ್ಮಹತ್ಯಾ ದೋಷವನ್ನು ಪರಿಹಾರ ಮಾಡಿದರು. ಮುಂದೆ ಆ ರಾಜನಿಗೆ ಬಹಳ ಸಂತೋಷ ಆಗಿ ಆ ಚಂದ್ರಗಿರಿಯ ರಾಜ ಸಾಳ್ವ ನರಸಿಂಹ ಯತಿಗಳನ್ನು ಸಿಂಹಾಸನದ ಮೇಲೆ ಕೂಡಿಸಿ ಕನಕಾಭಿಷೇಕ ಮಾಡಿದ. ಮುತ್ತಿನ ಕವಚವನ್ನು ತೊಡಿಸಿದ. ನವರತ್ನ ಖಚಿತವಾದ ಕಿರೀಟವನ್ನು ತೊಡಿಸಿ ತಾನು ಸಂತೋಷಪಟ್ಟ. ಈ ರೀತಿಯಾಗಿ ಇವರ ಪಟ್ಟದ ಶಿಷ್ಯರು, ಶ್ರೀಪಾದರಾಜರ ಪಟ್ಟದ ಶಿಷ್ಯರು ವ್ಯಾಸರಾಯರು, ಧ್ರುವಾಂಶ ಪ್ರಹ್ಲಾದನ ಅಂಶವಾಗಿರುವಂತಹ ವ್ಯಾಸರಾಯರು. ಆ ವ್ಯಾಸರಾಯರು ಒಂದೊಮ್ಮೆ ಬಾಲಕರಾಗಿದ್ದಾಗ ಪುರುಷೋತ್ತಮ ತೀರ್ಥರ ಗುಹೆಯಲ್ಲಿ ರಾತ್ರಿಯಲ್ಲಿ ಮಲಗಿದ್ದರು. ಆವಾಗ ಸರ್ಪವನ್ನು, ಅಜಗರ ಅವರಿಗೆ ಬಂದು ಸುತ್ತಿಕೊಂಡಿತ್ತು. ಈ ವಿಷಯವನ್ನು ತಿಳಿದಂತಹ ಶ್ರೀಪಾದರಾಜರು ಅಲ್ಲಿಗೆ ಬಂದು ಸರ್ಪ ಭಾಷೆಯ ಜೊತೆಗೆ ಮಾತನಾಡಿ ಅವರಿಗೆ ಬಂದಂತಹ ಆಪತ್ತನ್ನು ಹೋಗಲಾಡಿಸಿದರು. ಮುಂದೆ ಶ್ರೀಪಾದರಾಜರು ತೀರ್ಥಕ್ಷೇತ್ರವನ್ನು ಮಾಡಿಕೊಂಡು ಎಲ್ಲೇ ಹೋದರೂ ದಿನಂಪ್ರತಿ ಭಗವಂತನ ಆಜ್ಞೆಯ ಪ್ರಕಾರವಾಗಿ 64 ನಮೂನೆಯ ಭಕ್ಷ್ಯಭೋಜ್ಯಗಳನ್ನು ಪರಮಾತ್ಮನಿಗೆ ನೈವೇದ್ಯ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಆ ಹರಿಗೆ ಏನನ್ನ ನೈವೇದ್ಯ ಮಾಡ್ತಾ ಇದ್ರೋ, ಆ ಹರಿಗೆ ಏನನ್ನ ಮುತ್ತಿನ ಕವಚ, ನವರತ್ನದ ಕಿರೀಟ, ಆಭರಣಗಳನ್ನು ಏನೇನು ಭಗವಂತನಿಗೆ ಸರ್ವಾಲಂಕಾರವನ್ನು ಮಾಡ್ತಿದ್ದರೋ, ಸರ್ವಪ್ರಿಯವಾದಂತಹ ನೈವೇದ್ಯವನ್ನು ಏನು ಮಾಡ್ತಾ ಇದ್ದಾರೋ ಅದನ್ನೇ ಭಗವದಾಜ್ಞೆಯಿಂದ ಸ್ವೀಕಾರ ಮಾಡ್ತಿದ್ರು ಸಹಿತ. ಇವರನ್ನು ಪರೀಕ್ಷೆ ಮಾಡಬೇಕೆಂದು ರಾಜ, ಆ ಊರಿನ ರಾಜ ಇವರನ್ನು ಕಾಡಿಗೆ ಕಳಿಸಿದ. ರಾಜಾಜ್ಞೆ ಅಂತ ಯತಿಗಳೂ ಕೂಡ ಕಾಡಿಗೆ ಹೋದರು. ಅಲ್ಲಿ ಮಧ್ಯಾಹ್ನದ ಸಮಯ ತಮ್ಮ ಪೂಜೆ ಪುನಸ್ಕಾರ ಏನಿತ್ತೋ ಅದನ್ನೆಲ್ಲವನ್ನೂ ಮಾಡ್ತಾ ಇದ್ರು. ಯಾರೋ ಭಗವತ್ ಪ್ರೇರಣೆ ಆಗಿರಬಹುದು. ಯತಿಗಳಿಗೆ ಬೇಕಾದಂತಹ, ಯತಿಗಳ ಶಿಷ್ಯರಿಗೆ ಬೇಕಾದಂತಹ ಎಲ್ಲ ಪೂಜಾ ಸಾಮಗ್ರಿಗಳು ಮತ್ತು ಆಹಾರದ ಸಾಮಗ್ರಿಗಳನ್ನು ಆ ಒಂದು ಸಮಯದಲ್ಲಿ ಒದಗಿಸಿಕೊಟ್ಟರು. ದಿನಂಪ್ರತಿ ಯಾವ ರೀತಿಯಾಗಿ 64 ಭಕ್ಷ್ಯಭೋಜಗಳ ನೈವೇದ್ಯ ಆಗಬೇಕಾಗಿತ್ತೋ ಅದೇ ನೈವೇದ್ಯ ಎಂದಿನಂತೆ ಕ್ರಮವಾಗಿ ನಡೆದು ಹೋಯಿತು. ರಾಜು ಸಾಷ್ಟಾಂಗ ನಮಸ್ಕಾರ ಹಾಕಿ ಪಶ್ಚಾತ್ತಾಪ ಮಾಡಿ ಮುಂದೆ ಶ್ರೀಪಾದರಾಜರು ಕನ್ನಡ ಭಾಷೆಗೆ ಬಹಳಷ್ಟು ಮಹತ್ವವನ್ನು ಕೊಟ್ಟರು. ಆವಾಗ ಏನಂದರೆ ಭಾಷೆಗೆ ಕೂಡ ಮಡಿವಂತಿಕೆ ಇತ್ತು. ಸಂಸ್ಕೃತ ಭಾಷೆ ಅಂದರೆ ದೇವನಾಗರ ಭಾಷೆ, ಗೊತ್ತು ಅದು ಎಲ್ಲರಿಗೂ. ಆದರೆ ಆ ಕಾಲದಲ್ಲಿ ಭಾಷೆಗೆ ಮಡಿವಂತಿಕೆ ಏನು ಅಂತಂದರೆ ಸಂಸ್ಕೃತ ಭಾಷೆಗೆ ಮಾತ್ರ ಹೆಚ್ಚು ಪ್ರಾಧಾನ್ಯತೆ ಇತ್ತು. ಸಂಸ್ಕೃತದಲ್ಲಿ ಮಾತನಾಡುವ ಪಂಡಿತರಿಗೆ, ಕವಿಗಳಿಗೆ ರಾಜಮರ್ಯಾದೆ ಸಿಗ್ತಾ ಇತ್ತು. ಕನ್ನಡದ ಜನರಿಗೆ ಮರ್ಯಾದೆನೇ ಇದ್ದಿದ್ದಿಲ್ಲ. ಸಾಮಾನ್ಯ ಜನರು ದೇವರ ನಾಮಗಳನ್ನು ಯಾವ ರೀತಿಯಾಗಿ ಹೇಳಬೇಕು,
ಏನು ಮಾಡಬೇಕು, ಸಾಮಾನ್ಯ ಜನರಿಗೂ ಕೂಡ ಇದನ್ನು ನಾವು ತಿಳಿಸ್ಬೇಕಲ್ಲ ಅಂದ್ಕೊಂಡು ಆಗಿಂದಲೇ ಶ್ರೀಪಾದರಾಜರು ಕನ್ನಡದ ನಾಮಗಳನ್ನು ಪೂಜಾ ಸಮಯದಲ್ಲಿ, ರಾಜನ ಸಂದರ್ಭ ಆಗಿರಬಹುದು, ಬೇರೆ ಯಾವುದೇ ಸಂದರ್ಭದಲ್ಲಿ ಪೂಜೆ ಇದ್ದರೂ ಕೂಡ ಕನ್ನಡದಲ್ಲಿ ದೇವರ ನಾಮಗಳನ್ನು ಭಾಗವತರ ಮುಖಗಳಿಂದ ಹೇಳಿಸಿದರು. ಇದು ಆಗಿನ ಕಾಲದಲ್ಲಿ ಮಾಡಿದ್ದು ಸಾಮಾನ್ಯವಲ್ಲ, ಅತೀ ವಿಶೇಷವಾದಂಥದ್ದು. ಹೀಗೆ ಶ್ರೀಪಾದರಾಜರು ಕನ್ನಡ ಸಾಹಿತ್ಯವನ್ನು ಬೆಳೆಸಿದರು. ಇವತ್ತಿಗೂ ನಾವೆಲ್ಲ ಇಷ್ಟು ಧೈರ್ಯದಿಂದ ಮತ್ತಿಷ್ಟೆಲ್ಲ ಮಹಿಳೆಯರು ನಾವು ಈ ಕನ್ನಡ ಸಾಹಿತ್ಯವನ್ನು ಓದಬೇಕು ಅಂದರೆ ನಮಗೆ ಅವರೇ ಪರಮ ಪಾವರರು. ಮಧ್ವನಾಮ, ಶ್ರೀ ಮಧ್ವನಾಮ, ಶ್ರೀರಂಗವಿಠಲ ಅಂಕಿತವಿರುವಂತಹ ಮಧ್ವನಾಮ ಇದು ಅತ್ಯಂತ ಅಪೂರ್ವವಾದ ಮಂಗಲಕರವಾದ ಕನ್ನಡದ ಕೃತಿಯಾಗಿದೆ. ಆವಾಗ ಶ್ರೀಸಾಮಾನ್ಯರಿಗೆ, ಮಹಿಳೆಯರಿಗೆ ಯಾವುದೂ ದೇವರ ನಾಮ ಆಗಲಿ ವಾಯುಸ್ತುತಿ ಆಗಲಿ ಹೇಳುವ ಅವಕಾಶವಿರಲಿಲ್ಲ. ಆ ಸಂದರ್ಭದಲ್ಲಿ ಇವರು ಹನುಮ, ಭೀಮ, ಮಧ್ವ 3 ಅವತಾರಗಳ ಸೇರಿದ 29 ನುಡಿಗಳಿಂದ ಕೂಡಿದ ಕನ್ನಡದ ವಾಯುಸ್ತುತಿಯನ್ನು ಮಾಡಿ ಇವತ್ತಿಗೂ ನಾವು 2ನೇ ಭಾಗವಾದಂತಹ 2ನೇ ಸೆಮಿಸ್ಟ್ರಲ್ಲಿ ಮಧ್ವನಾಮ ಬಂದಿದೆ. ಇಂತಹ ಪವಿತ್ರವಾದಂತಹ ಇದನ್ನು ಅವರು ಮಾಡಿದರು. ಶ್ರೀಪಾದರಾಜರು ಮುಂದೆ ಇಂತಹ ಮಹಾನ್ ಪುರುಷರು ಮತ್ತು ಶ್ರೇಷ್ಠ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದಂಥವರು ತಮ್ಮ ಕ್ಷೇತ್ರವಾದಂತಹ ಮುಳಬಾಗಿಲಿಗೆ ಮರಳಿ ಬಂದು ಜ್ಯೇಷ್ಠ ತ್ರಯೋದಶಿ ತಿಥಿಯಂದು ಚತುರ್ದಶಿ ತಿಥಿಯಂದು ವೃಂದಾವನಸ್ಥ ಜೀವವಾಗಿ ವೃಂದಾವನಸ್ಥರ ಪೂರ್ವವಾಕ್ಯವಾಗಿ ನಮಿಸೋಣ. ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ. ಇಲ್ಲಿಯವರೆಗೆ ತಾಯಿ ಸರಸ್ವತಿ ನನ್ನ ನಾಲಿಗೆಯ ಮೇಲೆ ನಿಂತು 1-2 ತೊದಲು ನುಡಿಗಳನ್ನು ನುಡಿಸಿದ್ದಕ್ಕಾಗಿ ಆ ತಾಯಿ ಸರಸ್ವತಿ ದೇವಿಗೆ ನಾನು ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಹಿರಿಯರು, ನನ್ನ ಸುಧಾ ಭಜನಾ ಮಂಡಳಿಯ ಸದಸ್ಯರು ಈ ಒಂದು ಸುವರ್ಣ ಅವಕಾಶವನ್ನು ನನಗೆ ಕೊಟ್ಟಿದ್ದಕ್ಕೆ ನಿಮಗೆ ನಾನು ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸುತ್ತೇನೆ. ಅವರು ನಮ್ಮ ಸುಧಾ ಭಜನಾ ಮಂಡಳಿಗೆ ಸೇರಿಕೊಂಡು ಇಂತಹ ಇದಕ್ಕೊಂದು ಕಿರೀಟದಂತೆ, ಸುಂದರವಾದ ಒಂದು ನಮ್ಮ ರಥಕ್ಕೆ ಒಂದು ಕಿರೀಟದಂತೆ ಅವರು ಶೋಭೆ ಕೊಟ್ಟು ಅವರ ಬಗ್ಗೆ ಹೇಳಿದ್ದು ನಮ್ಮೆಲ್ಲರ ಹೆಮ್ಮೆಯ ವಿಷಯ. ಅದಕ್ಕಾಗಿ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿರಿ. ಪಿತೃದೇವೋ ಭವ, ಅತಿಥಿ ದೇವೋ ಭವ, ಆಚಾರ್ಯ ದೇವೋ ಭವ. ಇಂದಿನ ಸಮಾರಂಭದ ಅಧ್ಯಕ್ಷರು ಮತ್ತು ಅತಿಥಿಗಳನ್ನು ಸನ್ಮಾನಿಸಬೇಕೆಂದು ನಮ್ಮ ಸುಧಾ ಭಜನಾ ಮಂಡಳಿಯ ಸದಸ್ಯರಲ್ಲಿ ನಾನು ಕೇಳಿಕೊಂಡೆ. ಇನ್ನಿಬ್ಬರೇ ಬುಕ್ಕೆ ಕೊಡಲಿ, ಅವರ ಕೊಡ್ತಾರೆ. ಇದನ್ನು ಮೇಲೆ ಕೊಡೋಣ. ಗಳಿಗೆ ಶಾಲನ್ನು ಹೊದಿಸಿ ಸನ್ಮಾನ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ವಿದ್ಯಾಗಲಿ ಇವರಿಂದ ಸಮಾರಂಭದ ಅಧ್ಯಕ್ಷರಿಗೆ ಶಾಲು ಹೊದಿಸುವ ಮೂಲಕ ಸನ್ಮಾನ. ಹಿರಿಯರು, ರೂವಾರಿಗಳು ಆಗಿರುವಂತಹ ಶ್ರೀಮತಿ ಸುಧಾ ಸಮಾರಂಭದ ಅಧ್ಯಕ್ಷರು ತಮ್ಮ ಗುರುಗಳು ಎಂದು ಭಾವಿಸಿ ಅವರನ್ನ ಗುರುವಂದನೆಯನ್ನ ಸುಧಾ ಭಜನಾ ಮಂಡಳಿಯ ಸದಸ್ಯರ ಈ ಒಂದು ನೃತ್ಯ ರೂಪಕವನ್ನು ಕೋಲಾಟದ ಮೂಲಕ ಮಾಡಿ ತೋರಿಸುತ್ತಿದ್ದಾರೆ. ಇದರ ನೇತೃತ್ವವನ್ನು ನಮ್ಮ ಭಜನಾ
ಸದಸ್ಯರಾಗಿರುವಂತಹ ಶ್ರೀಮತಿ ಛಾಯಾ ಕರಿಕಟ್ಟಿ. ಈ ಒಂದು ಕೋಲಾಟದಲ್ಲಿ ಭಾಗವಹಿಸಿದವರು ಶ್ರೀಮತಿ ನಯನಾ ಕರಿಕಟ್ಟಿ, ಶ್ರೀಮತಿ ರಾಧಿಕಾ ಇಟಗಿ, ಹೇಮಾ ಕುಲಕರ್ಣಿ, ಸುಜಾತಾ ತಡಸ್, ವೀಣಾ ಕುಲಕರ್ಣಿ ಮತ್ತು ಮಂಜುಳಾ ಮುತಾಲಿಕ್ ದೇಸಾಯಿ ಇವರಿಂದ ಕೋಲಾಟದ ಪ್ರದರ್ಶನ. ವಿಶೇಷವಾದಂತಹ ಸ್ಪರ್ಧೆ ಇದೆ. ಎಲ್ಲರೂ ಹರೇ ಶ್ರೀನಿವಾಸ. ಈಗ ಶ್ರೀಮತಿ ಸವಿತಾ ಮುಂಡಗೋಡ್ ಇವರು ಭಗವಂತನ ಒಂದು ಹಾಡನ್ನ ಹಾಡ್ತಾರ. ಆ ಹಾಡಿಗೆ ತಕ್ಕ ಹಾಗೆ ನಮ್ಮ ನೀವು ಗಲಗಲಿಯವರು ರಂಗೋಲಿಯ ರಂಗನನ್ನೇ ಫಸ್ಟ್ ಸೆಕೆಂಡ್
ಸೆಕೆಂಡ್ ಥರ್ಡ್ ಓಕೆ ಫಸ್ಟ್ ಲಕ್ಷ್ಮಿ ಅವರು ಒಂದಕ್ಕೆ ತೆಗಿಬೇಕು ಮುಗೀತಲ್ಲ ಈಗ ಫೋಟೋ ತೆಗಿತಾನೆ ಓಕೆ ನಮೋ 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 ಗಜಮುಖ ಗಣಪತಿ ನಮೋ ನಮೋ ಅರನೇ ನಮೋ ನಮೋ ಗಿರಿಜಯ ವರ ಪುತ್ರ ನಮೋ ನಮೋ ಅರನೇ ನಮೋ ನಮೋ ಗಿರಿಜಯ ವರ ಪುತ್ರ ನಮೋ ನಮೋ ಹರಿಕತೆ ಹೇಳುವೆ ನಾವು ನಮೋ 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 ಗಜಮುಖ ಗಣಪತಿ ನಮೋ ನಮೋ ಆಕಾಶ ಅಭಿಮಾನಿ ನಮೋ ನಮೋ ಆಕಾಶ ಅಭಿಮಾನಿ ನಮೋ ನಮೋ ಕೃಷ್ಣನ ಕಥೆ ನಮೋ ನಮೋ ಭೀಮೇಶ ಕೃಷ್ಣನ ಕಥೆ ನಮೋ ನಮೋ ಸಂತೋಷದಿ ಪೇಳುವೆನು ನಮೋ 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 ಗಜಮುಖ ಗಣಪತಿ ನಮೋ ನಮೋ ಗಜಮುಖ ಗಣಪತಿ ನಮೋ ನಮೋ ಶ್ರೀ ಜಗದೊಳ್ ಪೂಜಿತ ನಮೋ 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 ಗಜಮುಖ ಗಣಪತಿ ನಮೋ ನಮೋ ನಿಂದು ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿರಲ್ಲ ಚಪ್ಪಾಳೆ. ನಾವು ಒಂದ ಕಾರಣದಿಂದ ಪುಷ್ಪ ಅದಕ್ಕೆ ಮಂಜುಳಾ ದೇಸಾಯಿ ಇದು ಇಲ್ಲೇ ಅದಿತಿ ಅದಿತಿ ಮಳಿ ಒಂದು ಮಳ ನನ್ನೇ ಒಲಿಸಿಕೊಂಡಿದ್ದಾರೆ. ಆ ರಂಗನಾಥನನ್ನು ಒಲಿಸಿಕೊಳ್ಳುವುದಕ್ಕೆ ತಮ್ಮ ಸುಮಧುರವಾದ ಕಂಠದಿಂದ ನಮ್ಮ ಭಜನಾ ಮಂಡಳಿಯ ಹಿರಿಯ ಸದಸ್ಯರಾಗಿರುವಂತಹ ಶ್ರೀಮತಿ ಸವಿತಾ ಮುಂಡಗೋಡ್ ಇವರು ಕೂಡ ಅಷ್ಟೇ ಸುಶ್ರಾವ್ಯವಾಗಿ ಹಾಡನ್ನು ಹಾಡಿದರು. ಆ ಹಾಡಿಗೆ ತಕ್ಕ ಹಾಗೆ ಸಮಯ ನಿಗದಿಯ ಪ್ರಕಾರವಾಗಿ ಗಣನಾಥನನ್ನ ಹಾಡಿನ ಮೂಲಕ ಹಾಡಿ ಆ ಒಂದು ಚಿತ್ರವನ್ನ ರಂಗವಲ್ಲಿಯ ಮೂಲಕ ಚಿತ್ರವನ್ನು ಬಿಡಿಸಿದಂತಹ ಶ್ರೀಮತಿ ವಿದ್ಯಾಕಲಗಲಿಯವರಿಗೆ ನಮ್ಮ ಭಜನಾ ಮಂಡಳಿಯ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಈ ಸ್ಪರ್ಧೆಯಲ್ಲಿ ಕೇವಲ ಹಾಡುವವರು ಮತ್ತು ರಂಗವಲ್ಲಿ ತೆಗೆಯುವರಿದ್ದರು. ಇಬ್ಬರಿಗೂ ಪ್ರಥಮ ಸ್ಥಾನ.
ಓಕೆ ನಾವು ನಿಮ್ಮ ಬಾಜು ಸರಿ ನೀವು ಬರಂಗಿಲ್ಲ ಗುರುವಾರ ಭಜನಿಗೆ ಹಚ್ಚಲಿ ಹೋಯ್ದೆ ಅಂತಂದ ನಾನು ಕೊಡ್ರಿ ಒಂದಿಬ್ಬರಿಗೆ ನಿಮ್ಮ ಮಾಮಿ ಶ್ರೀಮತಿ ಶಿಲ್ಪಾ ಮುಂಡಗೋಡ್ ಅವರಿಂದ ಮಿಮಿಕ್ರಿ ಕಾರ್ಯಕ್ರಮ ನಡೀತದ. ನಂತರದಲ್ಲಿ ಅಂತ್ಯಾಕ್ಷರಿ ಕಾರ್ಯಕ್ರಮ, ಅದರ ನಂತರದಲ್ಲಿ ಆ ಕಾರ್ಯಕ್ರಮ ಕೂಡ ನಡೀತದ. ನೋಡ್ರಿ, ನಾಳೆ ಜೂನ್ 21 ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನ, 10ನೇ ವರ್ಷದ ಯೋಗ ದಿನ, ಬಹಳ ಮಹತ್ವತೆಯ ಯೋಗ ದಿನ ಇದೆ. ಆ ಯೋಗ ದಿನದ ಹಿನ್ನೆಲೆಯಾಗಿ ಹಿಂದಿನ ದಿನದಲ್ಲಿ ನಮ್ಮ ಭಜನಾ ಮಂಡಳಿಯ ಶ್ರೀಮತಿ ಸವಿತಾ ಮುಂಡಗೋಡ್ ಇವರ ಅಣ್ಣ ಪ್ರೀತಿಯ ನಲುಮೆಯ ಸೊಸೆ ಶ್ರೀಮತಿ ಶಿಲ್ಪಾ ಮುಂಡಗೋಡ್ ಅದ್ವಿತೀಯ, ಏಕಮಾನ ಅದ್ವಿತೀಯ ಕಿರೀಟ ಅತ್ತೆಗೆ ಸವಾಲಾಗಿ ನಿಂತಹ ಸಮನಾಗಿ ಅತ್ತೆಗೆ ಸಮನಾಗಿ ಅಂದರೆ ಸವಾಲು, ಒಳ್ಳೆಯ ಸವಾಲು, ಹೆಲ್ದಿ ಕಾಂಪಿಟೇಷನ್ ಏನಿರ್ತಲ್ಲ ಆ ತರಹ ಸವಾಲು ಮೀನ್ಸ್ ಹೆಲ್ದಿ ಕಾಂಪಿಟೇಷನ್. ಅಂತಾರಾಷ್ಟ್ರೀಯ ಯೋಗ ದಿನ ನಿಮಿತ್ತವಾಗಿ ನಿಮಗೆಲ್ಲ ಆರೋಗ್ಯ ಭಾಗ್ಯವನ್ನ, ಇಂದಿನ ಕಾಲದಲ್ಲಿ ನಮಗೆ ಆರೋಗ್ಯ ಭಾಗ್ಯವೇ ಬಹಳ ಮಹತ್ವವಾಗಿದೆ. ಅದಕ್ಕೆ ನಾವೆಲ್ಲರೂ ಸಂಸಾರದಲ್ಲಿ ಮುಳುಗಿ ನಮ್ಮ ಆರೋಗ್ಯದ ಕಡೆಗೆ ಗಮನ ಕೊಡದೆ ಯಾವುದೋ ಚಿಕ್ಕ ಪುಟ್ಟ ಕಾಯಿಲೆಗಳಿಂದ ನಾವು ಮನಸ್ಸನ್ನು ನೋಯಿಸ್ಕೊಳ್ತಾ ಇದ್ದೀವಿ. ಅದಕ್ಕೆ ಮಹಿಳೆಯರು ನೀವೆಲ್ಲರೂ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನ ನಾಳೆ ಇದೆ, ಭಾಗವಹಿಸ್ರಿ. ಅದಕ್ಕೆ ಏನೇನು ಯೋಗ ಆಸನಗಳನ್ನ ಮಾಡಿ ತೋರಿಸ್ಬೇಕು ಅಂತ ಹೇಳಿ ನಮ್ಮ ಯೋಗ ಗುರು ಆಗಿರುವಂತಹ ಪತಂಜಲಿ ಗುರು ಮಹರ್ಷಿ ರಾಮದೇವ್ ಬಾಬಾ ಅವರನ್ನೇ ಹೋಲುವ ರೀತಿಯಲ್ಲಿ ನಮ್ಮಲ್ಲಿದ್ದಂತಹ ಕಲೆಯನ್ನ ಪ್ರದರ್ಶಿಸಲಿಕ್ಕೆ ಶ್ರೀಮತಿ ಸವಿತಾ ಮುಂಡಗೋಡ್ ಬರ್ತಾ ಇದ್ದಾರೆ. ಬರ್ತಾ ಇದ್ದಾರೆ. ನಿಮ್ಮನ್ನೆಲ್ಲ ನಿಮ್ಮನ್ನೆಲ್ಲ ಹಾಸ್ಯದ ಕಡಲಿನಲ್ಲಿ ತೇಲಿಸ್ತಾ ಇದ್ದಾರೆ. ನಗುವುದು ಸಹಜ, ನಗಿಸುವುದು ದುರ್ಲಭ. और आप योगा कर रहे हैं तो पहले ऐसे ऐसे चलना, ಕೂತೆಯಲ್ಲೇ ಎಲ್ಲರೂ ಮಾಡಿ. ऐसे ऐसे बैठना है और हाथ ऊपर करना है और वैसे ही करना है. ऐसे ऐसे करना है पहले और इस तरह योगा करने से अंतर्राष्ट्रीय योगा दिन
ಯೋಗ ಮಾಡ್ಲಿಕತ್ತ ಯೋಗ ಕ್ಲಾಸ್ ಹೋಗ್ರಿ ಗೊತ್ತಾಗಿಲ್ಲ ನಾಳೆ ಮತ್ತೆ ಮುಗಿದ್ರಂತ ಮತ್ತೆ ಯಾರು ಎಲ್ಲರೂ ಬಂದು ಹೆಸರು ಕೊಡ್ತಾರೆ ನಮ್ಮ ಮಂಡಳದಾಗ ಹೋಗಿ ಹೆಸರು ಕೊಡೋಣಂತ ಎಲ್ಲರೂ ಬರ್ಬೇಕು ಹೋಗ್ರಿ ನೀವ್ ಏನ್ ಹೇಳಿದ್ರು ಹಿಂಗ ಮಾಡ್ತೀರಿ ನನಗೆ ಎಲ್ಲ ಸಿಂಧು ಹೇಳಿದ್ದೀನಿ ನಾ ಫೋನ್ ಮಾಡಿ ಹೇಳ್ತೀನಿ ಈಗ ಎಲ್ಲ ಹೋಗೋಣ ಅಂತ ಎಲ್ಲ ಉಸಿರ ಮಾಡಿ ಮುಂಗಾಯಿ ಬಡಿಗೆ ಮಾಡಬೇಡ ಬರೀ ಒಂದು ನಿಮಿಷ ಹೋಗೋಣ ಅಂತ ಎಲ್ಲರೂ ಬರ್ರಿ ಹೋಗ್ರಿಪ್ಪ ಏನ್ರ ಮಾಡ್ಕೊರಿ ಎಲ್ಲರಿಗೂ ಫೋನ್ ಮಾಡೀನಿ ಎಲ್ಲರಿಗೂ ವಿದ್ಯಾ ಫೋನ್ ಹಚ್ಚಿನಿ ಈಕೆಗೆ ರಾಧಿಕಾಗ ಹೇಮಾಗ ಎಲ್ಲರಿಗೂ ಹೇಳ್ತೀನಿ ಇಲ್ಲಿ ಕೇಳ್ರಿ ತಡಿಯ ನಿನಗೇನು ತಿಳಿಯಂಗಿಲ್ಲ ಎಲ್ಲಾನು ಮುಂಗಾಯಿ ಬಡಿಗೆ ಮಾಡ್ಬೇಡ ಆಟೋದ ಏನು ಮಾಡ್ಕೊರಿಪ್ಪ ಕಾರ್ಯಕ್ರಮ ಇರುವುದರಿಂದ ಮನರಂಜಿಸಲಿಕ್ಕಾಗಿ ಮಾಡಿದ್ದೇವೆ ವಿನಃ ಯಾರನ್ನು ಒಬ್ಬರ ರೀತಿಯಲ್ಲಿ ಮಾಡಿ ತೋರಿಸುವುದು ಕೂಡ ಒಂದು ಕಲೆ. ಆ ಉತ್ತಮವಾದ ಕಲೆಯನ್ನ ವ್ಯಕ್ತಪಡಿಸಿದಂತಹ ಶ್ರೀಮತಿ ಶಿಲ್ಪಾ ಮುಂಡಗೋಡ್ ಮತ್ತು ಶ್ರೀಮತಿ ವಿದ್ಯಾ ಗಲಗಲಿ ಇವರಿಗೆ ಭಜನಾ ಮಂಡಳಿ ಪೂರ್ವಕ ಧನ್ಯವಾದಗಳು. ಇನ್ನು ಮುಂದಿನ ಕಾರ್ಯಕ್ರಮ ಅಂತ್ಯಾಕ್ಷರಿ ಇದೆ. ಇದರಲ್ಲಿ ಸಾಲಾಗಿ ನಿಂತ್ಕೊಂಡ್ರೆ ಫಸ್ಟ್ ಇಂದಿನ ಅಂತ್ಯಾಕ್ಷರಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶ್ರೀ ಗಣೇಶಾಯ ನಮಃ. ಈಗ ಏದಿಂದ ಪ್ರಾರಂಭ. ಅಂಬಲಿ ಸುತಲಿರು ನರಲೋಕಾನಂದವೆಂಬ ಪಿಯೂಷ ಪಾನ ನಂಬಿನ ಚರಿರು ನರಲೋಕಲಿರ ಅಂಬಲಿ ಶ್ರೀ
ಗುರುವಾರ ಸವಿತಾ ಮುಂಡಗೋಡ್ ಅವರ ಮನೆಯಲ್ಲಿ ಭಜನೆ ಮಾಡೋದಕ್ಕಾಗಿ ಪ್ರತಿಯೊಬ್ಬರು ಹುಮ್ಮಸ್ಸಿನಿಂದ ಅಕ್ಷರ ಏನ್ ಬರ್ತದೋ ನಾನೇನು ತುದಿಗಾಲಿನಲ್ಲಿ ನಿಂತ್ರಿ ಭಗವಂತನ ಒಂದು ಮಹಿಮೆ ಇದು. ಇಲ್ಲ ಅಂದ್ರೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ವಿಜಯದಾಸರಿಗೆ ರಾಜರೇ ಸಾಕ್ಷಿ. ಅದಕ್ಕೆ ಎಲ್ಲರೂ ಹುಮ್ಮಸ್ಸಿನಿಂದ ಇದರಲ್ಲಿ ಭಾಗವಹಿಸಿದ್ದೀರಿ. ಯಾರು ಮೊದಲ ವಿಜಯರಾಜರಿಗೆ ನಮ್ಮ ಜಗದೊಡೆಯನಾದಂತಹ ಜಗನ್ನಾಥ ಎಲ್ಲರನ್ನೂ ಕಾಯುವಂತಹ ಒಡೆಯ. ಆ ಒಡೆಯನ ಹೆಸರಿನ ಮೂಲಕ ಆ ಒಡೆಯನಿಗೆ ಸಮರ್ಪಣೆ ಮಾಡಬೇಕು ಹೆಸರನ್ನ ಅಂತ ಹೇಳಿ ಆಮೇಲೆ ಆ ಒಡೆಯನಿಗೆ ಮುಂದಿನ ಸ್ಥಾನದಲ್ಲಿರುವಂತಹ ಲಕ್ಷ್ಮೀದೇವಿ ಸದಾ ಶ್ರೀಮನ್ ಲಕ್ಷ್ಮೀ ನಾರಾಯಣನ ಪಾದ ಸೇವೆಯಲ್ಲಿ ತೊಡಗಿರುವಂತಹ ಲಕ್ಷ್ಮಿ. ಆ ಲಕ್ಷ್ಮಿಯ ಪ್ರತಿಯೊಬ್ಬರ ಕೈಯಲ್ಲಿಯೂ ಒಂದೊಂದು ಚೀಟಿಯನ್ನು ಕೊಟ್ಟಿದ್ದೀವಿ. ಆ ಚೀಟಿಯಲ್ಲಿ ನಾವು ಶ್ರೀಮನ್ ಲಕ್ಷ್ಮೀನಾರಾಯಣನ ಸದಾ ಸೇವೆ ಮಾಡುವಂತಹ ಲಕ್ಷ್ಮೀದೇವಿ ಹೆಸರು ಮತ್ತು ಕೇವಲ ಒಂದರಲ್ಲಿ ಮಾತ್ರ ಜಗದೊಡೆಯನನ್ನ ಇಟ್ಟಿದ್ದೀವಿ. ಜಗನ್ನಾಥನನ್ನ ಇಟ್ಟಿದ್ದೀವಿ. ಎಲ್ಲರಿಗೂ ಜಗನ್ನಾಥನ ಮೇಲೆ ಭಕ್ತಿ ಭಾವ. ಆದ್ರೆ ಈ ಒಂದು ಭಕ್ತಿ ಭಾವದಲ್ಲಿ ಜಗನ್ನಾಥ ಯಾರಿಗೆ ಒಲಿತಾನೆ ಅನ್ನೋದನ್ನ ನೋಡೋಣ. ಯಾರು ನಮ್ಮ ಗ್ರೂಪಿನ ಲಕ್ಷ್ಮಿ ಎಲ್ಲರೂ ಜಗನ್ನಾಥ
ಅಲ್ಲಿ ತೆಗಿಕತನ ಮಂಡಳಿಯ 21ನೇ ವಾರ್ಷಿಕೋತ್ಸವವನ್ನ ಆಚರಿಸ್ತಾ ಇದ್ದೀವಿ. ಈ 21 ವರ್ಷಗಳು ಯಾವ ರೀತಿಯಾಗಿ ಈ ಭಜನಾ ಮಂಡಳಿ ನಡೆದು ಬಂದು ಅದರ ಹುಟ್ಟು ಏನು ಅನ್ನುವುದರ ಒಂದು ಹಿನ್ನೆಲೆಯನ್ನ ನಮ್ಮ ಭಜನಾ ಮಂಡಳದ ರೂವಾರಿಯಾಗಿರುವಂತಹ ಶ್ರೀಮತಿ ಸವಿತಾ ಮುಂಡುಗೋಡ್ ಇವರಿಂದ ಭಜನಾ ಮಂಡಳಿ ನಡೆದು ಬಂದ ದಾರಿಯನ್ನ ಕುರಿತು ಒಂದೆರಡು ಮಾತುಗಳು. ನಮ್ಮ ಸುಧಾ ಭಜನಾ ಮಂಡಳಿ ನಡೆದು ಬಂದ ದಾರಿ 21 ವರ್ಷದ ಹಿಂದೆ ನಾನು ನವನಗರದಿಂದ ಕುಮಾರ್ ಪಾರ್ಕಿಗೆ ಕಾರಣಾಂತರಗಳಿಂದ ಅಲ್ಲಿಂದ ಇಲ್ಲಿ ಬಂದೆವು. ಬಂದಾಗ ಇಲ್ಲಿ ಯಾವುದೇ ಭಜನಾ ಮಂಡಳಿ ಆಗಲಿ ಯಾವುದೇ ಇದು ಇರಲಿಲ್ಲ. ಆದರೆ ನನಗೆ ಹಾಡಿನ ಹವ್ಯಾಸವಿದ್ದದಕ್ಕಾಗಿ ನಮ್ಮ ತಾಯಿ ನಮ್ಮ ಜೊತೆಗಿದ್ದರು. ಮನೆಯಲ್ಲಿ ಕುಳಿತುಕೊಂಡೇ ಭಜನೆ ಮಾಡುತ್ತಿದ್ದೇವೆ. ಅದು ಹಾಗೆ ಮೊದಲು ನನಗೆ ಅಧ್ಯಾತ್ಮದ ಅರಿವು ಇರಲಿಲ್ಲ. ಹಾಡುವ ಹವ್ಯಾಸ ಇತ್ತು. ಕೆಂಡ ತುಳಿದು ಮುಟ್ಟಿದರೂ ಸರಿ, ತಿಳಿಯದೇ ಮುಟ್ಟಿದರೂ ಸರಿ, ಸುಡುವಂತೆ ಶ್ರೀಹರಿ ನಮ್ಮ ನಾಮಸ್ಮರಣೆಯನ್ನು ಮೆಚ್ಚಿ ಸುಧಾ ಎಂಬ ನೌಕೆಯನ್ನು ನನಗೆ ದಯಪಾಲಿಸಿದ. ನಮ್ಮ ಕೈಯಿಂದ ಗುರುವಾರ ತಾರತಮ್ಯ ಭಜನೆ ಮಾಡಿಸತೊಡಗಿದ. ಈ ಭಜನಾ ಮಂಡಳಿಗೆ ಸುಧಾ ಎನ್ನುವ ಗ್ರಂಥದ ಹೆಸರು ಇಟ್ಟು ರಾಯರ ಭಜನೆಯನ್ನು ಶುರು ಮಾಡಿದೆ. ಇದರಲ್ಲಿ ಸಿಗುವ ಆನಂದಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಸುಧಾ ಎನ್ನುವ ನೌಕೆಯಲ್ಲಿ ಎಲ್ಲರೂ ಗುರುವಾರ ಖುಷಿಯಿಂದ ಮೀಯುತ್ತಾರೆ. ಹೊಸ ಜನ ಹೊಸ ಚಿಂತನೆಯೊಂದಿಗೆ ಇದ್ದ ನಮ್ಮ 4 ಜನರಿಂದ ಕೂಡಿದ ಶುರುವಾದ ಈ ಭಜನಾ ಮಂಡಳಿ 48 ಜನದವರೆಗೆ ಬಂದಿದೆ. ನಾವು ಇಲ್ಲಿ ಪ್ರತಿಯೊಬ್ಬರೂ ಒಂದೇ ಎನ್ನುವ ಭಾವನೆಯಿಂದ ಈ ಸಮೂಹಕ್ಕೆ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ. ಏನೇ ಕಾರ್ಯಕ್ರಮ ಮಾಡಿದರೂ ಅದೇ ಸಮಯ ದುಡ್ಡು ಸೇರಿಸಿ ಕಾರ್ಯಕ್ರಮ ಮಾಡಿ ಮುಗಿಸುತ್ತೇವೆ. ನಮ್ಮ ಭಜನಾ ಮಂಡಳಿಗೆ ಆಟೋ ಮಾಡಿಕೊಂಡು ದೂರದಿಂದ ಹಿರಿಯರು ತಪ್ಪದೇ ಬರುತ್ತಾರೆ. ಅವರಿಗೆ ನಾವು ಸ್ವಲ್ಪ ಚಪ್ಪಾಳೆ ಹಾಕಿ ಆಟೋ ಮಾಡ್ಕೊಂಡು ಬರೋರಿಗೆ 84 ಲಕ್ಷ ಜೀವ ದಾಟಿ ಬಂದ ಮೇಲೆ ಮನುಷ್ಯ ಜನ್ಮ ಬರುತ್ತದೆ. ಪಶು ಪಕ್ಷಿಗಳಿಗೆ ಹುಟ್ಟಿದರೆ ಯಾವುದೇ ಸಾಧನೆಯನ್ನು ಮಾಡಲು ಸಾಧ್ಯವಿಲ್ಲ. ಒಂದು ನಳದಲ್ಲಿ ಇರುವ ನೀರು 3 ರೀತಿ ಉಪಯೋಗವಾಗುತ್ತದೆ. ಒಂದು ದೇವರ ಪೂಜೆಗೆಂದು ಉಪಯೋಗವಾದರೆ, ಒಂದು ನೀರು ಕುಡಿಯಲು ಉಪಯೋಗವಾಗುತ್ತದೆ, ಒಂದಿಷ್ಟು ನೀರು ಹರಿದು ಚರಂಡಿಯಲ್ಲಿ ಹೋಗುತ್ತದೆ. ಅದೇ ರೀತಿ ಜ್ಞಾನಿಗಳಾದ ಹಿರಿಯರು ಮಡಿ ನೀರು ತುಂಬಿ ಪೂಜೆ ಮಾಡುತ್ತಾರೆ. ಇನ್ನು ಭಕ್ತಿ ಯೋಗಿಗಳು ನಾಮಸ್ಮರಣೆಯನ್ನು ಮಾಡುತ್ತಾರೆ. ಅದೇ ರೀತಿ ಕರ್ಮಯೋಗಿಗಳು ಚರಂಡಿಯಲ್ಲಿ ಬಿದ್ದ ನೀರಿನಂತೆ ಅಲ್ಲಿ ಇಲ್ಲಿ ಕುಳಿತು ಹಾಡು ಹರಟೆ ಮಾಡಿ ತಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುತ್ತಾರೆ. ಈ ಭಜನಾ ಮಂಡಳಿಯ 21 ವರ್ಷದ ಈ ಇದರಲ್ಲಿ ನನಗೆ ಬಹಳಷ್ಟು ದೇವರು ಆನಂದವನ್ನು ಸಂತೋಷವನ್ನು ಕೊಟ್ಟಿದ್ದಾರೆ. ಅಲ್ಲದೆ ಈ ಗ್ರೂಪ್ನಲ್ಲಿರುವ ಸಮೂಹದಲ್ಲಿರುವ ಎಲ್ಲ ಸದಸ್ಯರು ನಮ್ಮನ್ನು ಒಂಥರ ಬಳಗನೋ ಅನ್ನೋದಾಗಿರುತ್ತಿದೆ. ಪ್ರತಿಯೊಬ್ಬರು ಅದೇ ರೀತಿ ಮಾಮಿ ಎಂದು ಅಂದಾಗ ನಮಗೆ ಒಳಗಿನಿಂದ ಒಂಥರ ಅಂತಃಕರಣ ಮೂಡಿಬರುತ್ತದೆ. ಇದೇ ರೀತಿ ಈ ನೌಕೆ ಬೀಜವನ್ನು ಹಾಕಿದ್ದು ಈಗ ಗಿಡವಾಗಿದೆ. ಇದು ಮುಂದೆ ಹೀಗೆ ನಮ್ಮ ಮೊಮ್ಮಕ್ಕಳಿಂದಲೂ ಮುಂದೆ ಇದು ಮುಂದುವರಿಲಿ, ಹೆಮ್ಮರವಾಗಿ ಬೆಳೆಯಲಿ ಅಂತ ನಾನು ಗಣೇಶನಲ್ಲಿ ಪ್ರಾರ್ಥಿಸುತ್ತೇನೆ. ಹರೇ ಶ್ರೀನಿವಾಸ. ಏನಾಗಿದೆ ಅಂದರೆ ಹರಿಕಥಾಮೃತ ಸಾರದಲ್ಲಿಯ ವ್ಯಾಪ್ತಿ ಸಂಧಿಯಲ್ಲಿ ಜಗನ್ನಾಥದಾಸರು ಅಣು ಮಹತ್ತಿನೊಳಗೆ ಒಂದು ಚಿಕ್ಕದಾದ ಅಣು ಯಾವ ರೀತಿಯಾಗಿ ಭಗವಂತ ಒಂದು ಅಣುವಿನಲ್ಲೂ ಇದ್ದಾನೆ, ದೊಡ್ಡ ರೂಪದಲ್ಲೂ ಇದ್ದಾನೆ. ಹಾಗೆ ಒಂದು ಆಲದ ಮರ ಇಷ್ಟು ಹೆಮ್ಮರವಾಗಿ ಬೆಳಿಬೇಕು ಅಂತಂದರೆ ಆ ಆಲದ ಮರ ಬಹಳ ಚಿಕ್ಕದ, ಆಲದ ಮರದ ಬೀಜ ಬಹಳ ಚಿಕ್ಕದು. ಇಷ್ಟು ಹೆಮ್ಮರವಾಗಿ ಬೆಳೀತದ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಆ ಚಿಕ್ಕದಾದ ಬೀಜವನ್ನು ಅವರು ಬಿತ್ತಿದ್ದಾರೆ. ಅವರ ಕನಸು ನನಸಾಗಬೇಕೆಂದರೆ ನಮ್ಮ ಭಜನಾ ಮಂಡಳಿ ಆಲದ ಮರದ ಹಾಗೆ ಹೆಮ್ಮರವಾಗಿ ಬೆಳೆಯಲಿ ಅಂತ ನಾವೆಲ್ಲರೂ ಭಗವಂತನಲ್ಲಿ ಗೆಳತಿಯರಿಗೆಲ್ಲರೂ ನನಗೆ ಏನು ಮಾತಾಡಬೇಕು ಬರ್ತಿರೋ ಸ್ವಲ್ಪ ಒಂದು ಮಾತಾಡಬೇಕು ಅಂತ ಆಸೆಯಿಂದ ಬಂದಿದ್ದೀನಿ. ಈಗ ಭಜನೆ ಮಂಡಳಿಗೆ 2 ದೀಪಗಳು ಇದ್ದಾಗ ಸವಿತಾ ಅವರು ಮತ್ತು ಮಡಗಿ ಮಾಮಿ ಅವರಿಬ್ಬರಿಂದ ಭಜನೆ ಮಂಡಳಿ ಭಾಳ ಮುಂದುವರೆದಿದೆ. ನನಗೆ ಇವತ್ತು ಚಾನ್ಸ್ ಇಲ್ಲ ಸಹಿತ ಆದರೂ ಸ್ವಲ್ಪ ಲೇಟ್ ಬಂದರೂ ಪರವಾಗಿಲ್ಲ. ನನಗೆ ಇವು ನೋಡಿ ಭಾಳ ಖುಷಿ ಆಯಿತು. ಎಂದೆಂದಿಲ್ಲದೆ ಈ ಸರಿ ಭಾಳ ಟ್ಯಾಲೆಂಟ್ ಎಲ್ಲ ಒಬ್ಬೊಬ್ಬರಲ್ಲಿ ನೋಡ್ಬೋದು. ಅವರವರು ಇದು ವ್ಯಕ್ತಪಡಿಸಿ ಚಂದ ಮಾಡ್ಯಾರ ಎಲ್ಲರೂ. ಅದು ನೋಡಿ ಭಾಳ ಖುಷಿ ಆಯಿತು. ಯಾವಾಗ ಪ್ರತಿ ವರ್ಷ ಹೀಗೆ ಆಗಲಿ ಅಂತಂದು ಆಸೆ ಪಡ್ತೀನಿ. ಮಂಜುಳಾ ಅಂಥೇಳಿ
ಭಾಳಷ್ಟು ನಾನು ಈಗೀಗ ಜಾಯ್ನ್ ಆಗೇನಿ. ಹೀಗಾಗಿ ಬಹಳಷ್ಟು ಇಲ್ಲಿ ಸಹೋದರಿಯರು ನನಗಿನ್ನೂ ಪರಿಚಯ ಆಗಿಲ್ಲ. ಅದಕ್ಕೆ ಈಗ ಈ ಒಂದು ಸುಧಾ ಭಜನಾ ಮಂಡಳಿಯ ಸಹೋದರಿಯರಾದಂತಹ ಆತ್ಮೀಯರಾದಂತಹ ಸೌದಾಮಿನಿಗಳು ಮಳಸಿಯವರು ಭಾಳ ಇನ್ನೂ ನಾನು ಬೆರಿಬೇಕಾಗಿದೆ ಇದ್ರೊಳಗೆ. ಯಾಕಂದ್ರೆ ಈಗ ನಾವು ಹೆಜ್ಜೆ ಇದ್ದೇವೆ. ಅದಕ್ಕೆ ಆಮೇಲೆ ನಾವು ಮುಂದೆ ಏನಿದ್ರು ಶಿಕ್ಷಕಿಯಾಗಿ ಒಂದು ಕೆಲಸ ಮಾಡಿ ಅನುಭವ ಅದ. ಆದರೆ ಏನಾಗ್ತಿತ್ತು ನಮ್ದಂದ್ರೆ ಏನು ವೃತ್ತಿ ಶಾಲೆ ಬನ್ನಿ ಹೋಗೋದು ಬರೋದು ಮತ್ತು ಇಷ್ಟೊಳಗೆ ನಮ್ಮ ಸಮಯ ಹೋಗ್ಬಿಡ್ತಿತ್ತು. ಬೇರೆ ಯಾವುದೇ ಒಂದು ಹಾಡು ಭಜನೆ ಕೀರ್ತನೆ ಅವಶ್ಯಕತೆಯಾಗ ಮನೆ ಪೂಜೆ ಮಾಡ್ಬೋದು. ಆದರೆ ಹೆಚ್ಚಿನ ಒಂದು ಇದು ನಮಗೆ ಆಗ್ತಿದ್ದಿಲ್ಲ. ಅದಕ್ಕೆ ಆಮೇಲೆ ಜಾಯಿನ್ ಇದು ಸ್ಕೂಲ್ ಬಿಟ್ಟ ಮೇಲೆ ಇನ್ನೂ ಒಂಥರ ಹುಡುಗರು ಆಗಿತ್ತು. ಏನಪ್ಪ ಇದು ಅಂತ. ಆಮೇಲೆ ನಮ್ಮಲ್ಲೇ ಯಾರೂ ಇಲ್ಲ, ಬ್ರಾಹ್ಮಣರು ಇಲ್ಲ, ಯಾರೂ ಇಲ್ಲ. ನಮ್ದೊಂದು ಲಕ್ಷ್ಮೀ ಕುಲಕರ್ಣಿ ಇದ್ದಿದ್ದು ಅಷ್ಟೇ ಹೇಳಿ ಮತ್ತು ಭಾಳ ನಮ್ಗೆ ಇಲ್ಲಿ ಒಂದು ಬರಲಿಕ್ಕೆ ಅವಕಾಶ ಸಿಗುತ್ತೆ. ನನಗೆ ಭಾಳ ಖುಷಿ ಕೊಡ್ತದೆ. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಇದು ನಮ್ಮೆಲ್ಲರಿಗೂ ನಮ್ಮ ಮೇಲೆ ಇರಲಿ. ಇನ್ನೂ ಮುಂದಿನ ವರ್ಷ ಹೆಚ್ಚು ಇದರಿಂದ ನಾವು ಆಸಕ್ತಿಯಿಂದ ಭಾಗವಹಿಸಿ ಇದರೊಳಗೆ ಭಾಗ ತಗೊಳ್ಳಿಕ್ಕೆ ಅವಕಾಶ ಅಲ್ಲ ಇಲ್ಲ ಎಲ್ಲ ಹಿರಿಯರಿಗೂ ಜನಮಂಡಳಗಳಿಗೆ ಸೇರಿದ್ದು ಯಾಕಂದ್ರೆ ನಾವು ರಿಟೈರ್ ಆಗಿ ನಾವು ರಿಟೈರ್ ಆಗಿ ಹೋದ್ವಿ. ಏನಪ್ಪ ಎಲ್ಲಿ ಹೋಗ್ಬೇಕು ಏನು ನಮ್ಗೆ ಈಕೆ ಭಜನಾ ಸೇರ್ಕೋ ಭಜನಾ ಬಾ ನಮ್ಮ ಅಜ್ಜ ಮಾಡಿ ನಮ್ಮನ್ನು ಊಟ ಮಾಡಿ ಆಕೆ ಮಾತು ಕಲಿಸ್ಕೊಂಡು ಈಗ ಹಿಂಗೆ ಬೆಳ್ಕೊತ ಹೋಗ್ರು. ನಾವು ಬರೋದು ಹೋಗೋದು ಹಿಂಗೆ ಮಾಡಿ ಮುಂದೆ ಮಾಲ್ತೆಯವರು ಅವರು ನಮ್ಮ ಮುಖ್ಯನವರು ಅವರು ಆಧ್ಯಾತ್ಮ ಒಳಗೆ ಮತ್ತು ಪೌರಾಣಿಕ ಯಾವುದೇ ಇದ್ರೊಳಗೆ ನಮ್ಮ ಮೊಬೈಲ್ನೊಳಗೆಲ್ಲ ಹಾಕಿ ಅವ್ನು ನಮಗೆ ಪ್ರೋತ್ಸಾಹ ಕೊಟ್ಟು ಅವನು ಓದಿ ನಾ ದಿನ ಮುಂಜಾನೆ ನಂತರ ಅವ್ನು ಏನು ಬಂದದ್ದು ನೋಡಿ ಬಿಡ್ತೇನೆ ಮೊಬೈಲ್ನಾಗ ನೋಡಿ ಮತ್ತೆ ಓದ್ತೀನಿ ಅಂತ ಹಾಕಿ ಅವ್ರಿಗೆ ಇದು ಮಾಡ್ತೀನಿ ಟ್ಯಾಕ್ಸ್ ಇದು ಹೇಳಿ ಹೀಗೆ. ಆಮೇಲೆ ಅವರು ಸಾಹಿತ್ಯ ತೋರದೊಳಗೆ ಹುಡುಕ್ ಮಾಡಿ ಎಕ್ಸಾಮ್ ಕೊಡ್ತೀನಿ ಮಾತೆಯವ್ರಿಗೆ ಎಕ್ಸಾಮ್ ಕೊಡ್ತೀನಿ ನೀವು ಕೂಡ್ರಿ ನನಗೆ ಆನ್ಲೈನಾಗ ಪಾಠ ಮಾಡಿ ಇಷ್ಟೆಲ್ಲ ಅವರು ಭಾಳ ಪ್ರಯತ್ನ ಮಾಡಿ ನೀವು ಕೊಡ್ರಿ ನಮಗೂ ಹುಡುಕ್ಕೊಂಡು ಹೋಗ್ತಾರೆ ಇಲ್ಲರಿ ನಮ್ಗೆ ಅವ್ರೆ ನೀವು ಕೊಡ್ರಿ ನೋಡ್ರಿ ಅವರು ಸಾಹಿತ್ಯ ಇನ್ನೊಬ್ಬ ಒಂದು ಯಾವುದೇ ವಿಷಯದೊಳಗೂ ನಮ್ಮ ಮೊಬೈಲ್ನಾಗ ಹಾಕಿ ನಮಗೇನು ಗೊತ್ತಾಗಿದೆ ಯಾವುದೂ ಗೊತ್ತಿಲ್ಲ ಏನೂ ಗೊತ್ತಿದ್ದಿದೆ ನೀನು ಓದಿ ತಿಳ್ಕೊಂಡ್ಬಿಟ್ಟೆ ಚಪ್ಪ ಅಂತ ಟೈಮ್ ಆಗ್ತದೆ ಎಷ್ಟು ವಯಸ್ಸು 79 ಅವರು ಹಾಡಿನಲ್ಲಿ ಪ್ರತಿಯೊಂದು ಹಾಡು ಹಾಕಿ ಪ್ರಾಕ್ಟೀಸ್ ಮಾಡಿ ಅವ್ರು ಹಾಡಿಸಿ ಹಾಡ್ರಿ ಇದನ್ನು ಮೊಬೈಲ್ನಾಗ ಹಾಕಿ ಅದನ್ನ ಪ್ರಾಕ್ಟೀಸ್ ಮಾಡಿ ಜಯ ಗಂಗಟ್ಟಿ ಅವರು ಸಾಂಸ್ಕೃತಿಕ ಕಾರ್ಯಕ್ರಮದೊಳಗೆ ನಾನೇನು ಅಂತ ಅತ್ಯಂತ ಕಿರಿಯಳಾಗಿರುವಂತಹ ಶ್ರೀಮತಿ ನಯನಾ ಕರಿಕಟ್ಟಿ ತಮ್ಮ ಅನಿಸಿಕೆಗಳನ್ನ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾವು 2019 ಇಸ್ವಿ ಒಳಗೆ ರೇಣುಕಾನಗರಿಗೆ ಬರ್ತೇವೆ ಅಂತ ಸವಿತಾ ಆಂಟಿಯವರು ನಮ್ಮನ್ನು ಇಲ್ಲೇ ಭಜನಾ ಮಂಡಳಿ ಸೇರಿಸ್ಕೊಂಡ್ರು. ಎಲ್ಲ ಸದಸ್ಯರು ನಮಗೆ ಭಾಳ ಒಂದು ಪ್ರೀತಿ ತೋರಿಸ್ತಾರೆ. ಎಲ್ಲರೂ ಭಜನೆ ಆಗಲಿ ಹಾಡಾಗಲಿ ಭಾಳ ಇಷ್ಟಪಟ್ಟು ಹೇಳ್ಕೊಡ್ತಾರೆ. ನಮ್ಮನ್ನು ಇದೇ ಮುಖಾಂತರ ನಮ್ಮನ್ನು ದಾಸ ಸಾಹಿತ್ಯ ಪರೀಕ್ಷೆಗೆ ನಮ್ಮನ್ನು 15 ದಿವಸದೊಳಗೆ ಸೇರಿಸ್ಬಿಟ್ರು ಸವಿತಾ ಆಂಟಿಯವರು. ನಾನು ಮತ್ತು ನಮ್ಮ ಅತ್ತಿ ಇಬ್ಬರು ಸೇರ್ಕೊಂಡೇವಿ. ಭಾಳ ಅಂದ್ರೆ ಭಾಳ ಖುಷಿ ಆಗ್ತದೆ. ನಮಗೆ ಯಾವಾಗಲೂ ಏನು ಫೋನ್ ಮಾಡಿದ್ರು ಹೇಳ್ಕೊಡ್ತಾರೆ. ಮಳಗಿ ಮಾಮಿಯವರು ಏನು ಏನು ಅನ್ಕೊಳ್ಳಂಗಿಲ್ಲ, ನಮಗೇನಿದ್ರು ತಿಳಿಸಿ ಹೇಳ್ಕೊಡ್ತಾರೆ. ನಮ್ಮ ಈ ಪಯಣ ದಾಸ ಸಾಹಿತ್ಯದ ಪಯಣ ಹಿಂಗೆ ಮುಂದುವರಿಲಿ. ನಾವು ಬರೀ ಈ 3 ವರ್ಷಕ್ಕೆ ನಿಲ್ಸೋದು ಬೇಡ, ನಾವು PhD ಅಲ್ಲಿ ತನೂ ಸ್ವಲ್ಪ ಮಾಡೋವಷ್ಟು ನಮಗೂ ದೇವರು ಗ್ರಹಿಸಲಿ. ಇದಕ್ಕೆ ಎಲ್ಲರದು ನಮಗೆ ಹಿರಿಯರದು ಎಲ್ಲರದು ಆಶೀರ್ವಾದ ಇರಲಿ, ಸಹಕಾರ ಹೀಗೆ ಇರಲಿ. ಥ್ಯಾಂಕ್ ಯು. ಹಾಗೂ ನನ್ನ 40ನೇ ಸದಸ್ಯರು. ನನಗೆ ಯಾವಾಗಲೂ ಭಾಷಣ ಮಾಡಲಿಕ್ಕೆ ಬರೋಂಗಿಲ್ಲ, ಏನು ತಪ್ಪಿದ್ರೆ ಕ್ಷಮಿಸಿ. ನಾನು ಈ ಭಜನಾ ಮಂಡಳಿ ಸೇರಿಕೊಂಡು 12 ವರ್ಷಗಳಾದ ಆಧ್ಯಾತ್ಮದ ಬಗ್ಗೆ ಏನೂ ಅರಿಯದ ನಮ್ಮನ್ನು ಈ ಸಾಧನೆ ಮಾರ್ಗಕ್ಕೆ ಕರ್ಕೊಂಡು ಬಂದವರು ಸವಿತಾ ಮಾಮಿ, ಹರಿದ್ರ ಮಾಮಿ.
ಗುರುಗಳು ಹೇಳಿದಂತೆ ಸತ್ಯಾತ್ಮ ತೀರ್ಥರು ಇದ್ದ ಕಾಲಕ್ಕೆ ನಾವು ಇರೋದು ಹೇಗೆ ನಮ್ಮ ಭಾಗ್ಯವೋ ಹಾಗೆ ಈ ಭಜನಾ ಮಂಡಳಿ ಸಿಕ್ಕಿದ್ದು ನಮ್ಗೆ ಭಾಗ್ಯ. ನಮಗೆ ಏನು ಹರಿಕಥಾ ಸಾರ ಮತ್ತು ಲಕ್ಷ್ಮೀ ಶೋಭಾನದ ಬಗ್ಗೆ ಏನೂ ತಿಳಿಯದ ಮತ್ತು ಒಂದು ಹಾಡು ಬರೆದ ನೂರಾರು ಹಾಡುಗಳನ್ನು ಕಲಿಸಿಕೊಟ್ಟು ಮತ್ತು ಏನೂ ನಮಗೆ ಗೊತ್ತಿಲ್ಲದ ವಿಷಯವನ್ನು ಕೇಳಿದರೆ ಅದನ್ನು ಮನದಟ್ಟವಾಗಿ ತಿಳಿಸ್ಕೊಡ್ತಾರೆ ನಮ್ಮ ಸದಸ್ಯರಿಗೆಲ್ಲ. ನಿಮಗೆಲ್ಲ ಗೊತ್ತಿದ್ದಂಗೆ ಸವಿತಾ ಮಾಮಿಯವರು ಮತ್ತು ಮಳಗಿ ಮಾಮಿಯವರು ನಾವೆಲ್ಲ ಮನೆಯಾಗ ಬರೀ ಟಿ ವಿ ಹರಟಿ ಇದ್ರೊಳಗೆ ನಮ್ಮ ತಲ್ಲಿಂದ ಆಗ್ತಿದ್ವಿ. ಅವ್ರ ಕರೆದೆಲ್ಲ ಸೇರಿಸ್ಕೊಂಡ್ರು ನಮ್ಗೆ ಇಲ್ಲಿ ಭಜನಾ ಮಾಡ್ಲಿಕ್ಕೆ ಬರ್ರಿ ಅಂತ ಹೇಳಿ. ಅಷ್ಟೇ ಅಲ್ಲದೆ ಮಳಗಿ ಮಾಮಿಯವ್ರು ಬಿಡಲೇ ಇಲ್ಲ. ಅವ್ರು ನಮ್ಮನ್ನ ಏನು ಕೆಲಸ ಇರ್ತಾವೆ ಸೇರಿಬಿಡ್ರಿ, ಏನು ಇದ್ದೇ ಇರ್ತಾವೆ ಮನೆ ಕೆಲಸ ಸೇರಿ ದಾಸ ಸಾಹಿತ್ಯ ಅಂತ ಎಳೆದೇ ಬಿಟ್ಟರು, ನಮಗೆ ಬಿಡಲೇ ಇಲ್ಲ. ಅದಕ್ಕೂ ಸೇರ್ಕೊಂಡ್ವಿ. ಅದ್ರಾಗೂ ನಾವು ಏನು ನಮಗೆ ಅನಿಸ್ಬಿಟ್ಟು ಮೊದಲು ಓದ್ಲಿಕ್ಕೆ ಆಗಂಗಿಲ್ಲ, ನಾವು ಮನೆ ಸಂಸಾರ ಕೆಲಸ ಓದ್ಲಿಕ್ಕೆ ಆಗಂಗಿಲ್ಲ. ಅದ್ರಾಗೂ ಪ್ರಥಮನೇ ಬಂದೀವಿ. ಆಲ್ಮೋಸ್ಟ್ ಎಲ್ಲರೂ ಸೇರಿಬಿಟ್ರಿ ನೀವು. ಎಲ್ಲರೂ ಪ್ರಥಮನೇ ಬಂದಾರೆ, ಹೆಚ್ಚು ಕಡಿಮೆ. ಅದರೊಳಗೆ ಯಾರಿಗೂ ಕಡಿಮೆ ಮಾರ್ಕ್ಸ್ ಬಿದ್ದಿಲ್ಲ. ಹಾಗೇನೆ ನಿಮ್ಗೆ ಗೊತ್ತಿದ್ದಂಗೆ ರಾವಣನ 10 ತಲೆ ಅಂತ, ಹಂಗೆ ನಾವು ಇಷ್ಟು ಜನ ಇದ್ದೀವಿ ನಮ್ಮ ಭಜನಾ ಮಂಡಳಿಯೊಳಗೆ. ಹೌದಾ? ಇವನ್ನೆಲ್ಲ ಮ್ಯಾನೇಜ್ ಮಾಡೋ ಸುಲಭದ ವಿಷಯ ಅಲ್ಲ. ಒಬ್ಬೊಬ್ರು ಒಂದೊಂದು ಥರ ಇದ್ದೀವಿ ನಾವು. ಹರಿಕಥಾಮೃತ ಸಾರದಾಗ ಬರೋ ಹೇಳೇ ಬಿಟ್ಟಾರೆ ಜಗನ್ನಾಥ ದಾಸರು, ಒಬ್ರಿದ್ದಂಗೆ ಇನ್ನೊಬ್ರು ಇಲ್ಲ ಅಂತೇಳಿ. ಅಂಥವ್ರನ್ನ ಎಲ್ಲ ಮ್ಯಾನೇಜ್ ಮಾಡ್ತಾರೆ ಅವರು. ಅದೆಲ್ಲರೂ ಸಲುವಾಗಿ ನನಗೆ ಕೇಳಿರೋ ಒಂದು ಅವಾರ್ಡ ಕೊಡ್ಬೇಕಂತೀನಿ ನಾನು. ಮುಗಿಸ್ತೀನಿ. ರಾಧಿಕಾ ನನಗೆ ಲಕ್ಷ್ಮಿ ಆಮೇಲೆ ತಾಯಿ ಜಗ್ಗಿ ಜಗಳ ಮಾಡ್ತಿಲ್ಲ. ಅಷ್ಟ ಹೊಟ್ಟೆ ಅಷ್ಟ ಹೊಟ್ಟೆ ನಮ್ಮನ್ನ ಎಲ್ಲಿ ತನಕ ಕರ್ಕೊಂಡಾರ ಮುಂಬೈ ತನಕ ಕರ್ಕೊಂಡ್ತಾರೆ. ಬರೀವಲದಲ್ಲಿ ನಮಗೆ ಅಂದ್ರೆ ನಾವು ಇತ್ತು ನಮ್ಮ ಥರ ಏನು ಎಕ್ಸ್ಟ್ರಾ ರೆಡಿ ಮಾಡ್ತಾರೆ. ನಾವೇ ಎಕ್ಸ್ಟ್ರಾ ರೆಡಿ ಮಾಡ್ತಾರೆ. ಯಾರನ್ನೂ ಸ್ವರ್ಗ ಸೇರಿತು ಅಂತ ಅನ್ನೋ ಗಾದೆ ಮಾತನ್ನ ಎಲ್ಲರೂ ಕೇಳಿರ್ಬೋದು. ಆ ಥರ ಈಗ ಮಳಗಿ ಮಾಮಿ ಆಗಲಿ ಸರಿತಾ ಮಾಮಿ ಆಗಲಿ ನಮ್ಮ ಅತ್ತೆಯವರು ಈ ಒಂದು ಭಜನಾ ಕಾರ್ಯಕ್ರಮ ಭಜನಾ ಮಂಡಳಿಯನ್ನು ಇಷ್ಟು ಒಂದು ಹುಮ್ಮಸ್ಸಿನಿಂದ ಪ್ರೋತ್ಸಾಹ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಇದಕ್ಕೆ ನಾವು ಚಿರಋಣಿಯಾಗಿದ್ದೇವೆ. ಅವರಿಗೆ ಅವರ ಪಾದಕ್ಕೆ ನಮಸ್ಕಾರ ಮಾಡ್ತೀವಿ. ಅಂದರೆ ನಾವು ಹೆಂಗೆ ಅಂತಂದ್ರೆ ಅವ್ರು ಮುಂದುವರಿತಿರ್ತಾರೆ. ನಾವು ಅಲ್ಲಿ ಬಿಡ್ರಿ ಅಮ್ಮ, ಇರ್ಲಿ ಬಿಡ್ರಿ, ಬೇಡ ಬಿಡ್ರಿ, ಮಕ್ಕಳು ಅದು ಇದು ಅಂದ್ಕೊಂಡಿರ್ತೀವಿ. ಏನು ಇರ್ತದೆ ಸಂಸಾರ ಅನ್ನೋದು ಇರೋಲ್ಲ, ಅದರೊಳಗೆ ಇದ್ದುದ್ರಾಗ ಮಾಡ್ಕೊಂಡು ಹೋಗಬೇಕು ಅಂತ ಅನ್ನೋ ಹುಮ್ಮಸ್ಸನ್ನು ನಮ್ಮ ಅತ್ತೆ ಕೊಡ್ತಾರೆ. ಆಮೇಲೆ ಇನ್ನೊಂದು ಮಾಮಿ ದಾಸಿ ಸೌರಭ ದಾಸಿ ಸಾಹಿತ್ಯದ ಮಳಗಿ ಮಾಮಿ ಏನೋ ಒಂದು ಪ್ರಶ್ನೆ ಕೇಳಿದ್ರು ಅದಕ್ಕೆ ಇಷ್ಟು ಚಂದ ಈ ಸಮಾಧಾನದಿಂದ ಉತ್ತರ ಕೊಡ್ತಾರೆ. ಏನಾರ ಕೇಳಿ ನಮ್ಗೇನು ಗೊತ್ತಿಲ್ಲ ಅಂದ್ರೆ ಮಾಮಿ ಹಿಂಗೆ ರಾತ್ರಿ 12 ಗಂಟೆಗೆ ಫೋನ್ ಮಾಡಿ ಕೇಳಿದ್ರು ಪಾಪ ಅವರು ಅದೇ ರೀತಿ ಉತ್ತರ ಆಯಿತು ಅಂತ ಅನ್ನೋ ಸಮಾಧಾನದಿಂದ. ಮೇನಂದ್ರೆ ನಮ್ಮ ಲೀಡರ್ ಹೆಂಗಿರ್ಬೇಕಂತಂದ್ರೆ ಸಮಾಧಾನದೊಳಗಿರ್ಬೇಕು. ನಾವು ಏನೇ ಕೇಳಿದ್ರು ಅದನ್ನು ಆ ರೀತಿಯಾಗಿ ನಮ್ಗೆ ಹೇಳೋಂಥ ಲೀಡರ್ಗಳು ನಮ್ಗೆ ನಮ್ಮ ಅತ್ತೆಯವರು ಮತ್ತು ಮಳಗಿ ಮಾಮಿ ಇರೋದ್ರಿಂದ ನಾವು ಹುಟ್ಟುವಾದಂಥ ಅಭಿನಂದನೆಗಳನ್ನು ಅವ್ರು ಕಲಿತ ನಮಗೆ ಅದ ಮಾತುಗಳನ್ನು ಮುಗಿಸ್ತಿದ್ದೀವಿ. ಎಲ್ಲ ಸದಸ್ಯರ ಅನಿಸಿಕೆಗಳ ಒಂದು ಸಂಕ್ಷಿಪ್ತ ವಿವರಣೆ ಏನು ಅಂದರೆ, ದಾಸ ಸಾಹಿತ್ಯದ ನಾವಿಕರಿಬ್ಬರು, ಒಂದು ಸವಿತಾ, ಇನ್ನೊಂದು ಲತೆ. ಆ ಲತೆ ದಾಸ ಸಾಹಿತ್ಯದ ದೋಣಿಯಲ್ಲಿ ನಮ್ಮನ್ನೆಲ್ಲ ತುಂಬಿಕೊಂಡು ಹೋಗ್ತಾ ಇದ್ದೇವೆ. ಆ ದಡವನ್ನು ಮುಟ್ಟಿಸುವಂತಹ ಒಂದು ಗುರಿಯನ್ನು ಅವರು ಇಟ್ಕೊಂಡಿದ್ದಾರೆ. ಆ ಗುರಿಗೆ ನಾವೆಲ್ಲರೂ ಹಿಂಬಾಲಕರಾಗಿ ಅವರು ಹೇಳಿದ ಮಾರ್ಗದರ್ಶನದಲ್ಲಿ ನಡೆದು ಈ ದಾಸ ಸಾಹಿತ್ಯದ ದೋಣಿಯನ್ನು ಸಾಗಿಸೋಣ ಅಂತ ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನಾವೆಲ್ಲ ಸಂಸಾರಿಗಳು ಇದ್ದೀವಿ. ಸಂಸಾರದಲ್ಲಿಯೇ ಕಂಸಾರಿ ಎಂದು ಕಾಣು ಅಂತ ಹೇಳಿದಂತಹ ಹಿಮವನ್ನು ಅದೇ ರೀತಿ ಅವರು ಸಂಸಾರದಲ್ಲಿದ್ದರೂ ಕೂಡ ಹೆಣ್ಣು ಮಕ್ಕಳಿಗೆ ಈ ರೀತಿಯಾಗಿ ಹೇಳಿದ್ದಾರೆ. ಅದೇ ರೀತಿಯಾಗಿ ನಾವು ಆ ದಾಸ ಸಾಹಿತ್ಯದ ಪುಸ್ತಕವನ್ನು ಓದಿದ್ದೀವಿ. ದಾಸವರೇಣ್ಯರ ಹರಿದಾಸಿಯರನ್ನು ನಾವು ಓದಿದ್ದೀವಿ. ಅದರಲ್ಲಿ ಒಂದು ಕಿಂಚಿತ್ ಕಸಕಸಿಯ ಸಣ್ಣಿನ ರೂಪ, ಅಣು ರೂಪದಲ್ಲಾದರೂ ನಾವು ಇರಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತೀನಿ. ಇಂದಿನ ಸಮಾರಂಭದ ಅಧ್ಯಕ್ಷರು ತಮ್ಮ ಅಧ್ಯಕ್ಷೀಯ ಭಾಷಣವನ್ನು ಮಾಡಬೇಕಂತ ಅವರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಶ್ರೀಮತಿ ವೀಣಾ.
ಭಾಗ್ಯ ಇದು ಭಾಗ್ಯ ಇಷ್ಟೇ ಹೇಳ್ಬೋದು. ಅಲ್ಲ ಈಗ ಕಲಿಯುಗದಾಗ ಏನದ ಅಂದ್ರೆ ಹರಿನಾಮ ಸಂಕೀರ್ತನೆ ಮಾಡೋದರಿಂದ ನಿಮಗೆ ಮೋಕ್ಷದ ದಾರಿ ಸರಳ ಆಗ್ತದೆ. ಭಾಳ ಸುಲಭವಾಗಿ ದಾಸರು ಮಾಡಿಕೊಟ್ಟಾರ. ಅವಾಗೆಲ್ಲ ಹೋಮ ಹವನಗಳು ಇದನ್ನೆಲ್ಲ ಇತ್ತಲ್ಲ. ಈಗಿಲ್ಲ, ನೀವು ಸಂಕೀರ್ತನೆ ಮಾಡಿದರೆ ಸಾಕು ನಿಮ್ಗೆ ಆ ಫಲ ಸಿಕ್ಕಿಬಿಡ್ತದೆ. ಕಡೆ 21 ವರ್ಷದಿಂದ ನೀವು ಎಲ್ಲ ಸಾಧಿಕೆಯರನ್ನು ಮಾಡಿಕೊಡ್ತೀರಿ. ಇನ್ನು ಏನು ಹೇಳಬೇಕು ನಿಮಗೆ? ಇಂಥ ಒಂದು ಸಾಧಿಕೆಯರ ಅಂತರ್ಯಾಮಿಯಾದ ಶ್ರೀಹರಿಗೆ ನಾನು ಅನಂತ ಕೋಟಿ ನಮಸ್ಕಾರಗಳನ್ನು ಮಾಡ್ತೀನಿ. ಇಂಥ ಒಂದು ನಾನು ಬಹಳ ಚಿಕ್ಕವಳು, ಎಲ್ಲ ನೀವೆಲ್ಲ ದೊಡ್ಡ ಸಾಧಿಕರಿದ್ದೀರಿ, ವಯಸ್ಸಲ್ಲಿ ಅನುಭವದಲ್ಲಿ ಎಲ್ಲ ನೀವು ದೊಡ್ಡವರಿದ್ದೀರಿ. ಸೌರಭ ಸೇರಿದಾಗ ನಾನು ಏನೂ ಇರಲಿಲ್ಲ, ಶೂನ್ಯವಾಗಿ ಬಂದಿದ್ದೆ. ನಾನು ಸವಿತಾ ಮ್ಯಾಮ್ ಏನು ಪರಿಚಯ ಆದರೂ ಹೇಳ್ಕೊಂಡು ಬಂದಬಿಟ್ರು ನಮ್ಮ ಒಟ್ಟು ಹಂಗೆ ಎಲ್ಲ ಕಡೆ ಬರ್ರಿ ಇದು ಮಾಡೋಣ ಅಂತ. ಹೀಗಾಗಿ ಅದೊಂದು ನನಗೊಂದು ಒಂದು ವರದಾನ ಆಗಿದೆ. ಆಮೇಲೆ ಯಾವಾಗಲೂ ಸಾಧಕರ ಸಜ್ಜನರ ಸಂಘ ನನಗೆ ಸಿಗಲಿ ಅನ್ನೋದೇ ಒಂದು ಹಂಬಲ ಇದೆ ನನಗೆ. ನೋಡಿ ಒಂದು ಪುಣ್ಯ ಬರೋದು ಮಾಡಿ ಯಾವುದು ಶಿವಾಜರಾಜರ ಆರಾಧನೆಯ ಪುಣ್ಯಕಾಲ ಗುರುರಾಯರ ಒಂದು ಗುರುವಾರ ಇರುತ್ತೆ. ನಾವು ಮೊದಲು ಬಂದದ್ದು ನೀವು ಭಜನಾ ಮಂಡಳಿ ಗುರುವಾರ ಬಂದಿದ್ದೆ ನಾನು. ಎಲ್ಲರೂ ನೋಡಿ ಭಾಳ ಖುಷಿ ಆಯ್ತು. ನೀವೆಲ್ಲರೂ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ, ಭಾಳ ಖುಷಿ ಆಯಿತು. ಇದನ್ನು ನಾನು ಹಿಂಗೆ ನೀವು ಇನ್ನು ರಜತ ಮಹೋತ್ಸವ ಮಾಡಿ, ವಜ್ರ ಮಹೋತ್ಸವ ಮಾಡಿ, ಸುವರ್ಣ ಮಹೋತ್ಸವ ಮಾಡಿ, ನಾರ ಸದಸ್ಯರದಾಗ ಹಂಗೆ ನಮ್ದು ಇಲ್ಲಂದ್ರೆ ನಮ್ದೇನೂ ಇರಲಿಲ್ಲ ಇಲ್ಲಿ. ಬಟ್ ಒಂದು ಅಂತಃಕರಣದಿಂದ ಒಂದು ಅಭಿಮಾನದಿಂದ ನಮ್ಮನ್ನು ಕರೆದು ಇದನ್ನು ಮಾಡಿದ್ದಕ್ಕೆ ವಿಶೇಷ ಧನ್ಯವಾದಗಳನ್ನು ಮಾಡ್ತೀನಿ. ನೀವೆಲ್ಲರೂ ಮತ್ತು ನಾವು ಇದನ್ನು ಮುಂದುವರಿಸುವ ಒಂದು ಸಾಧನಾ ಮಾರ್ಗದಲ್ಲಿ ನಾವು ಇದ್ದೀವಿ ಅಂದಮೇಲೆ ಒಂದು ಒಳ್ಳೆ ಮಾಡ್ತಿದ್ದೀವಿ. ನಾವು ಈಗ ಒಳ್ಳೆ ಸದುಪಯೋಗ ಮಾಡ್ಕೊಳಿಕತ್ತೀವಿ. ಇದನ್ನೇ ಮುಂದುವರಿಸೋಣ. ನಮ್ಮ ಕುಟುಂಬ, ನಮ್ಮ ಪರಿವಾರ, ಸುತ್ತಮುತ್ತಲ ಪರಿಸರಕ್ಕೂ ಅದು ಆಟೋಮೆಟಿಕ್ಲಿ ಇಫೆಕ್ಟ್ ಆಗ್ತದೆ. ಹಾಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ. ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ, ಅವರೇ ಸಜ್ಜನರು, ಅವರ ಸಂಘ ನಾವೆಲ್ಲ ಸೇರಿಕೊಂಡಿದ್ದೀವಿ. ಅದಕ್ಕೆ ಅವರ ಅಭಿಲಾಷೆಯೂ ಇದೇ ಇದೆ. ನಾವು ಇವತ್ತು 21ನೇ ವಾರ್ಷಿಕೋತ್ಸವ ನಡೆಸ್ತಾ ಇದ್ದೀವಿ. ನಮ್ಮ ಕಣ್ಣು ಮೂಗಿಗೆ ಎಷ್ಟು ಅಂತರದಲ್ಲಿದೆ ಅಷ್ಟೇ ಅಂತರದಲ್ಲಿ ಇನ್ನು ನಾವು ಸುವರ್ಣ ಮಹೋತ್ಸವ, ರಜತ ಮಹೋತ್ಸವ, 25ನೇ ವರ್ಷದ ರಜತ ಮಹೋತ್ಸವವನ್ನು ಇನ್ನೂ ಸಡಗರ ಸಂಭ್ರಮದಿಂದ ಆಚರಿಸೋಣ. ಅವರ ಅಭಿಲಾಷೆಗಳನ್ನು ಈಡೇರಿಸೋಣ ಅಂತ ಕೇಳ್ಕೊಳ್ತೀನಿ. ಮುಂದಿನದಾಗಿ ಇಂದಿನ ಸಮಾರಂಭದ ಅತಿಥಿಗಳು ತಮ್ಮ 2 ಹಿತನುಡಿಗಳನ್ನು ಹೇಳ್ತಾರೆ. ಪಾದರಾಜರಿಗೆ ನಮಸ್ಕಾರ. ನಾನು ಹೇಳಿಕೆ ಏನೂ ಉಳಿದಿಲ್ಲ. ಮತ್ತು ಸ್ವಲ್ಪ ಅವ್ರ ಬಗ್ಗೆ ಮಹಿಮಾದ ಬಗ್ಗೆ ಹೇಳಬೇಕು ಅಂತಂದ್ರೆ ಇವರೆಲ್ಲ ಇದ್ರೊಳಗೆ ಹೆಚ್ಚಿನದನ್ನು ನನ್ನ ಹತ್ರ ಏನೂ ಇಲ್ಲ ಹೇಳಿ. ಆದರೆ ನೀವು ಎಲ್ಲರೂ ಇವತ್ತು ನಿಮ್ಮೆಲ್ಲರ ಕಾರ್ಯಕ್ರಮಗಳನ್ನು ನಿಮ್ಮೆಲ್ಲ ಬೆಳಗಿನಿಂದ ಯಾವಾಗ 10:30 ಬಂದು ನಾವು ಕೂತೀವಿ ನನಗೆ ಅನಿಸ್ತಾನೇ ಇಲ್ಲ. ನಮ್ಮ ಮನೆಯೊಳಗನ್ನ ನಾನು ಕುತ್ಕೊಂಡು ಟೈಮ್ ಇದು ಮಾಡಿಕತ್ತೀನಿ ಅಂತ ಅನ್ನಿಸ್ತದೆ. ಆದರೆ ನಿಮ್ಮೆಲ್ಲರೊಂದಿಗೆ ಮಾಡಿದ ಈ ನನ್ನ ಕರೆದಾಗ ಹೆಚ್ಚಿನ ವಂದನೆಗಳನ್ನು ನಾನು ಸವಿತಾವ್ರಿಗೆ ಕಳಿಸ್ತೀನಿ. ಇದೆಲ್ಲ ನೋಡಿ ನನಗೆ ಇನ್ನೂ ಏನೋ ಮಾತಾಡಬೇಕು ಅನ್ನಿಸ್ತದೆ. ಆದರೂ ಮಾತಾಡ್ಕೊತ ನಿಲ್ತು ಮತ್ತೆ ಎಲ್ಲ ಭೋಜನಕ್ಕೆ ಆಗ್ಬೋದು ಅಂತೇಳಿ. ಆದರೆ ಆ ಸಭೋಜನವನ್ನು ನೀವೆಲ್ಲರೂ ನಮಗೆ ಮೊದಲೇ ಉಳಿಸ್ಬಿಟ್ಟೇನೆ. ಹೀಗಾಗಿ ನಮ್ಗೆ ಯಾವ ಅದರ ಕಡೆ ನಾನಿಲ್ಲ, ಏನೂ ಇಲ್ಲ, ಯಾವುದೂ ಇಲ್ಲ. ಎಲ್ಲ ಬಗೆಯವರೆಗೂ ನಾನು ಇವತ್ತು ಅವ್ರಿಗೆ ಭೇಟಿಯಾಗಿ ಅವರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇಲ್ಲಿ ಸೇರಿದಂಥ ಎಲ್ಲ ನನ್ನ ಸಹೋದರರಿಗೆ, ಮಕ್ಕಳಿಗೆ, ನನಗಿಂತ ಹಿರಿಯರಿಗೆ ಎಲ್ಲರಿಗೂ ಒಂದು ನುಡಿಗಳನ್ನು ನುಡಿದರು. ಅವರಿಗೆ ಅನಂತ ಧನ್ಯವಾದಗಳು. ಇನ್ನೋರ್ವ ಅತಿಥಿಗಳು ತಮ್ಮ ಅತಿಥಿ ಸ್ಥಾನ ಅಲಂಕರಿಸಿಬಿಟ್ಟು 2 ಹಿಟ್ಟ ನುಡಿಗಳು ಮಾಡ್ತಾರೆ. ನಾವು ನಮ್ಮವರೇ, ಎಲ್ಲರೂ ಇದು ನಮ್ಮದೇ ಅಲ್ಲ. ಆಸೀನರಾದಂಥ ಎಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸುತ್ತಾ, ಸುಧಾ ಭಜನಾ ಮಂಡಳಿ ವರ್ಗದವರಿಗೆ ಎಲ್ಲ ರೀತಿ ಕಾರ್ಯಕ್ರಮ, ಇಂಥ ಕಾರ್ಯಕ್ರಮ ಮಾಡಿಲ್ಲ ಅನ್ನೋ ಅಲ್ಲಿ ಏನು ಮಾಡಿದ್ರು ಅಂತೇಳಿ ನಮ್ಗೆ ಹೇಳಲಿಕ್ಕೆ ತಡೀರಿ ಅಂತ ಅವರು ಕರೆದ್ವಲ್ಲ, ಏನು ಮಾಡಿದ್ರಿ ಅಂತ ಕೇಳ್ತಾರೆ. ತೋರಿಸ್ತಿಲ್ಲ ಈ ಅತಿಥಿಯಾಗಿ ಹೋಗಿದ್ದಾರ, ಏನು ಮಾಡಿದ್ರು ಅಂದರೆ ಏನು ಮಾಡಿದ್ರು ಅಂತ ಹೇಳ್ಬೇಕಂದ್ರೆ ಅವ್ನು ಸ್ವಲ್ಪ ಕೂರು ಮಾತಾಡ್ರಿ. ಅವ್ರು ಕರೆದಾಗಿಂದ ಏನು ಮಾಡಿದ್ರು ಅಂತ ನೆನಪಿಸ್ಕೊಳ್ತೇನೆ. ಅಷ್ಟೇ ಕಾರ್ಯಕ್ರಮವನ್ನು ಸೀಮಿತವಾದ ಟೈಮಲ್ಲಿ ಅಗ್ರಿ ಯಾರಿಗೂ ಬೇಸರ ಬರ್ಬಂದು ಯಾವಾಗ ಮುಗಿಸ್ತಾರೆ, ಈ ಕಾರ್ಯಕ್ರಮ ಯಾವಾಗ ಮುಗಿಸ್ತಾರೆ, ನಾವು ಮನೆಗೆ ಯಾವಾಗ ಹೋಗ್ತೀವಿ ಅನ್ನೋದು ಯಾರಿಗೂ ಇಲ್ಲಲ್ಲ ನಿಮಗೆ.
ಮನೆಗೆ ಹೋಗ್ಲಿಕ್ಕೆ ಬೇಸರ ಮತ್ತೆ ಹೋಗ್ಬೇಕಪ್ಪ ಮನೆಗೆ ಬಿಟ್ಟು ಹೆಂಗೆ ಬರಲಿ ಅಂತ ಮತ್ತೆ ವಿಚಾರ ಮಾಡ್ತಿದ್ದೆ ಬರೋ ಮುಂದೆ ಕರೆದು ಕೂಡಲೇ ಇಂಥ ಕಾರ್ಯಕ್ರಮ ಮಾಡೋಣ ಈಗ ಸವಿತಾ ಮಳಿಗೆ ಮಾಮಿ ಅದು ಹೇಳಿದ ತಕ್ಷಣ ಮನೆ ಬಿಟ್ಟು ಹೆಂಗೆ ಬರ್ಬೇಕು ಹಗಲಿಲ್ಲ ಅಂತೀವಿ. ಇಲ್ಲಿ ಬಂದಾಗ ಮನಿನ ಮಾತು ಹೋಗಿರ್ತದೆ ಮತ್ತೆ ಮನೆಗೆ ಹೋಗ್ಬೇಕಲ್ಪ ಚಹಾ ಮಾಡಬೇಕು ಎಲ್ಲರೂ ಆಗಬೇಕು ಭಾಳ ಬಿಟ್ಟು ಅಂತ ವಿಚಾರ ಬರ್ತದೆ. ಇಲ್ಲಿ ಬಂದಾಗ ನಿಮ್ಗೆ ಯಾವುದೂ ವಿಚಾರ ಇದ್ದಂಗೆ ಅವ್ರು ಅಂಥ ಕಾರ್ಯಕ್ರಮವನ್ನು ನಿರೂಪಿಸಿ ನಿಮ್ಮನ್ನೆಲ್ಲ ಕೂಡಿಸಿ ಒಂದೇ ಇನ್ಫಾರ್ಮ್ಲೆ ಬರಲಿ, ಯೂನಿಟಿ ಇರಲಿ, ಚಂದ ಆಗಲಿ, ನೀವು ಹಿಂಗೆ ಮಾಡ್ರಿ ಅಂತ ಹೇಳಿದಂಥ ಇವರು ರೂವಾರಿಗಳು. ಅವ್ರ ಹೆಸರು ಎಷ್ಟು ಹೇಳಿದ್ರು ನಿಮ್ಗೆ ಕಡಿಮೆನೇ. ಎಲ್ಲರೂ ಹೇಳಿಬಿಟ್ಟಿರಿ ಇವ್ರಂತೂ ಕರ್ಕೊಂಡ್ರ ಅಂತ ಹೇಳಿಕತ್ತ. ಎಲ್ಲರೂ ಅವ್ರು ನಾಲ್ಕೇಳು ಹೋದಾಗ ನಮಗೂ ಒಂಚೂರು ಜಾಗ ಕೊಡ್ರಿ, ಆದಷ್ಟು ನಾವು ಬಂದು ನಮ್ಮ ಕೈಲಿ ಆದಷ್ಟು ಮಾಡಿ ಹೋಗ್ತೇನೆ ಅಂತೇಳಿ ಇವತ್ತು ಶ್ರೀಪಾದರಾಜರ ಸ್ಮರಣೆ ಅಥವಾ ಇಲ್ಲಿ ಬಾಲಗಣಪತಿ ಸ್ಮರಣೆ ನಮಗೆ ಮಾಡಿಸಿ ಒಂದು ದರ್ಶನ ಕೊಡಿಸಿ ನಾವು ಶ್ರೀಪಾದರಾಜ ಮುಳುಗಾಗಲಾಗ ಇದೇ ಒಂದು ಶಾಪ ಕೊಡಿಸಿ ಇಲ್ಲಿ ದನ ಕರ್ಕೊಂಡು ಬಂದ ಸವಿತಾ ಮತ್ತು ಮಳಿಗೆ ಮಾಮೆಯವರಿಗೆ ಅನಂತ ಕೋಟಿ ಧನ್ಯವಾದ. ಭಜನಾ ಮಂಡಳಿಯ ಬಗ್ಗೆ ಬಹಳಷ್ಟು ಅಭಿಮಾನವನ್ನು ತಮ್ಮ ಹಿತನುಡಿಗಳ ಮೂಲಕ ಹೇಳಿದರು. ನಮ್ಮ ದಾಸ ಸಾಹಿತ್ಯದ ನಾವೇ ಸಮುದ್ರದಲ್ಲಿ ಹೋಗುವಂತಹ ನಾವೇ ನಮ್ಮದು ಅಂದಾಗ ನಾವು ಎಲ್ಲರನ್ನೂ ಹತ್ತಿಸಿಕೊಂಡು ಹೋಗುತ್ತೇವೆ. ಅದಕ್ಕೆ ನಾಯಕರು ಯಾರು? ಆ ನಾಯಕರು ಯಾರನ್ನೂ ಬಿಡುವುದಿಲ್ಲ. ಒತ್ತಾಯವಾಗಿ ಕರೆದುಕೊಂಡು ಹೋಗುವವರಿಗೆ ಆ ನಾವೆಯಲ್ಲಿ ಹತ್ತಲು ಪ್ರಯತ್ನ ಮಾಡುತ್ತಿದ್ದಾಗ ನಾನು ಬರುತ್ತೇನೆ ಅಂದಾಗ ಅವರನ್ನು ಮುಂದೆ ಕೂಡಿಸಿಕೊಂಡು ಇಲ್ಲಿ ಎಲ್ಲರೂ ಭಕ್ತ ಜನರು. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಶ್ರೀಮತಿ ವಿದ್ಯಾಗಲಗಲಿ. ನೆಕ್ಸ್ಟ್ ಅನಿತಾ ದೇಸಾಯಿ. ಸವಿತಾ ಮುಂಡಗೋಡ್. ಶಿಲ್ಪ ನೀ ಇಸ್ಕೋ, ನಂದು ನೀ ಇಸ್ಕೋ. ಅಲ್ಲ ನಂಗೆ ಬ್ಯಾಡ ತಗೋ, ನಂದು ಆಮೇಲೆ ತಗೊಂಡು. ರೇಖಾ ಹಳಪೇಟ್. ನಾ ಅದ್ರಾಗ ಇಟ್ಟಿನ ತೊಗೊಂಡ್ಬಿಡಿ, ಇನ್ನೊಂದು ತೊಗೊಡ್ರಿ. ನಾ ಮತ್ತು ನಮ್ಗೆ ಕೊಟ್ಟದ್ದು ನಲ್ಲೇ ಕುಡಿಸ್ಬಿಟ್ಟೆ. ಮಾಲತಿ ಮಳಿಗೆ. ಉಲ್ಟಾಗೆ. ಹೇಮಾ ಕುಲಕರ್ಣಿ, ಶಾಲಿನಿ ಸಬ್ನೀಸ್, ಕೆ ವಿ ಸವಿತಾ. ಆಕಿದು ನೀ ತೊಗೊಂಡ್ಬಿಡು, ಕೊಡೋಕೆ ಬರಲಿಲ್ಲ, ಬರ್ತಾಳೆ ಊಟಕ್ಕೆ ಕೊಟ್ಟು ಇಸ್ಕೊಂಬಿಡು. ಕೆ ವಿ ಸವಿತಾ ನಂದು ಇಸ್ಕೊಂಬಿಡು. ವಾಣಿ ಜಂತ್ಲಿ, ಶೈಲಾ ಉಮರ್ಜಿ. ಆ ಕಡೆಯಿಂದ ಬಂದು ನಿಂದ್ರಿ ಎಲ್ಲ ಒಬ್ಬೊಬ್ರು. ರಾಧಿಕಾ ಇಟಗಿ, ಕುಲಕರ್ಣಿ, ಸೌಜನ್ಯ ಪೇಟ್ಕರ್, ಕ್ಷಮಾ ಪೂಜಾರ್, ವಿಜಯಶ್ರೀ ನಾಮಾವಳಿ, ಅನುಪಮಾ ಕುಲಕರ್ಣಿ, ವಿದ್ಯಾ ಗಲಗಲಿ, ನೈನಾ ಕರಿಕಟ್ಟಿ, ಶಿಲ್ಪಾ ಮುಂಡಗೋಡ್, ವಿಜಯಲಕ್ಷ್ಮಿ ಕಿತ್ತೂರ್ ಅವ್ರು ಬಂದಿಲ್ಲ, ಲಕ್ಷ್ಮೀ ಮಂಗಳವೇಡಿ, ಜಯಶ್ರೀ ಕಟ್ಟಿ, ರಶ್ಮಿ ಮಳಗಿ, ಅಲಕನಂದ ಸಿದ್ಧಾಂತಿ, ಮಂಜುಳಾ ದೀಕ್ಷಿತ್, ಸುಧಾ ಕುಲಕರ್ಣಿ. ಆಕಿ ಇಸ್ಕೊಡ್ರಿ, ನೀವು ಇಸ್ಕೊಂಡು ಕೊಡ್ರಿ. ಮಂಜುಳಾ ದೀಕ್ಷಿತ್ ಬಂದ್ರ. ಅನಿತಾ ಕುಲಕರ್ಣಿ, ಸುಧಾ ಕುಲಕರ್ಣಿ ಇಸ್ಕೊತೇನೆ. ನೀವು ಭಾಳ ಮಂದಿ ಹೇಳ್ತಾರೆ ಲಕ್ಷ್ಮಿಗಳು ನಮ್ಮ ಆದ್ರೆ ಇಲ್ಲೋರಿ ನಮ್ಮ ಮನೆಯಾಗಿಟ್ಟು ಕೊನೆಯ ಘಟ್ಟ ವಂದನಾರ್ಪಣೆ. ಇಲ್ಲಿ ಕಟ್ಟಿ ಮೇಲೆ ಎಲ್ಲ ಕೊಡ್ತಾರೆ. ಒಂದಿಷ್ಟು ಮಂದಿ ಜೀನಿಂದ ಇರ್ತಾರೆ, ಕೆಲವೊಂದು ಮಂದಿ ಮಂಡಿ ಊರು ಕೇಳಿ ಕೊಡ್ತಾರೆ. ವಂದನಾರ್ಪಣೆ ಕಾರ್ಯಕ್ರಮದ ಅತ್ಯಂತ ಮಹತ್ವವಾದಂತಹ ಘಟ್ಟ. ಇದನ್ನ ನಮ್ಮ ಮಂಡಳದ ಸದಸ್ಯರಾಗಿರುವಂತಹ ಶ್ರೀಮತಿ ವಿದ್ಯಾ ಗಲಗಲಿ ಅವರು ಹೇಳುತ್ತಾರೆ.
ಎಲ್ಲರಿಗೂ ಶುಭ ಮಧ್ಯಾಹ್ನ. ನಾನು ವಿದ್ಯಾ ಗರ್ಗಲ್. ಇಂದಿನ ಕಾರ್ಯಕ್ರಮದ ವಂದನಾರ್ಪಣೆ ಸಲ್ಲಿಸಲು ನಿಮ್ಮ ಮುಂದೆ ಉಪಸ್ಥಿತಳಿದ್ದೇನೆ. ಉದಯಿಸಿದ ಸೂರ್ಯ ಮುಳುಗಲೇಬೇಕು, ಅದೇ ರೀತಿಯಾಗಿ ಪ್ರಾರಂಭವಾದ ಕಾರ್ಯಕ್ರಮಗಳು ಮುಕ್ತಾಯಗೊಳ್ಳಲೇಬೇಕು. ಮೊದಲಿಗೆ 21ನೇ ವಾರ್ಷಿಕೋತ್ಸವದ ಈ ಸಮಾರಂಭದಲ್ಲಿ ನಾನು ಕೂಡ ಒಂದು ಭಾಗಿಯಾಗಿರುವುದು ನನಗೆ ತುಂಬ ಖುಷಿ ಹಾಗೂ ಗೌರವವಾಗಿದೆ ಎಂದು ತಿಳಿಸುತ್ತಾ, ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ವೀಣಾ ಬರಿಗೆ, ಪ್ರತಿಭಾ ಮನ್ನಾರಿ ಮತ್ತು ಜಯಶ್ರೀ ಹಾವನೂರವರಿಗೆ ನಮ್ಮ ಸುಧಾ ಭಜನಾ ಮಂಡಳಿಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಎರಡನೇದಾಗಿ, ಉತ್ತಮವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶಿಸಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮೂಡಿಬರಲು ವಿವಿಧ ವಿಭಾಗದಲ್ಲಿ ಶ್ರಮಿಸಿದ ಪ್ರತಿಯೊಬ್ಬ ಭಗಿನಿ ಮುಖ್ಯಸ್ಥರಿಗೆ ಮತ್ತು ಸದಸ್ಯರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಕೊನೆಯದಾಗಿ, ಈ ಅದ್ಭುತ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಎಲ್ಲ ರೀತಿಯಿಂದ ಸಹಕಾರ ಪ್ರೋತ್ಸಾಹ ನೀಡಿರುವ ಮಾತೃ ಸ್ವರೂಪರಾದ ಮಾಲತಿ ಮಾಮಿ ಅವರಿಗೆ ಮತ್ತು ಸವಿತಾ ಮಾಮಿ ಅವರಿಗೆ ಮತ್ತು ಅದರೊಂದಿಗೆ ಎಲ್ಲ ನನ್ನ ಪ್ರೀತಿಯ ಭಗಿನಿ ಸದಸ್ಯರಿಗೆ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದಲ್ಲದೆ ನಮ್ಮ ಕಾರ್ಯಕ್ರಮಕ್ಕೆ ವಿಡಿಯೋಗ್ರಾಫರ್ ಆಗಿ ಬಂದಿರುವ ವಾದಿರಾಜ್ ಹುಲಿಕಟ್ಟಿ ಅವರಿಗೆ ಅವರಿಗೆ ನನ್ನ ಅನಂತ ಧನ್ಯವಾದಗಳು. ಅಚ್ಚುಕಟ್ಟಾಗಿ ನಿರೂಪಣೆಯನ್ನು ಮಾಡಿದ ಶ್ರೀಮತಿ ಪುಷ್ಪಾ ಅಥಳೀಕರ್ ಅವರಿಗೆ ಅನಂತ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಮಾಡಲು ಗಣಪತಿ ದೇವಸ್ಥಾನವನ್ನು ದೊರಕಿಸಿಕೊಟ್ಟು ನಮಗೆ ಅನುಕೂಲ ಮಾಡಿಕೊಟ್ಟ ಜಯಶ್ರೀ ನಾಮಾವಳಿ ಮತ್ತು ಗಣಪತಿ ದೇವಸ್ಥಾನದ ಟ್ರಸ್ಟಿ ಜನರಿಗೆಲ್ಲ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ನಾವು ಎಲ್ಲ ಭಜನಾ ಮಂಡಳಿಯ ಸದಸ್ಯರಿಂದ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಶ್ರೀಪತಿ
ಇಲ್ಲೋ ಪ್ರೋಗ್ರಾಮ್ ಯಾಕೆ ಶಾಂತ ಆದ್ರಿ ಏನು ಮಾತಾಡೋದು ಆ ಒಳಗಿಂದ ಓಪನ್ ಮಾಡಿ ನೋಡ್ತಿದ್ರೆ